ಸ್ನೇಹಿತರೆ, ತುಂಬಾ ಜನ ವಿಜ್ಞಾನಿಗಳ ಪ್ರಕಾರ ಈ ಬ್ರಹ್ಮಾಂಡದ ಶಕ್ತಿ ನಮ್ಮನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡುತ್ತಂತೆ. ನೀವು ನಂಬ್ತಿರೋ ಇಲ್ವೋ, ಈ ಬ್ರಹ್ಮಾಂಡದಲ್ಲಿ ಎಂತೆಂಥ ಅದ್ಭುತ ಶಕ್ತಿ ಇದೆ ಅಂದ್ರೆ ಇವುಗಳು ನಮಗೆ ಪ್ರತಿದಿನ ಏನಾದರೂ ಒಂದು ಭವಿಷ್ಯದ ಸಂಕೇತ ಕೊಡ್ತಾನೆ ಇರುತ್ತೆ. ಆ ಸಂಕೇತಗಳಿಂದ ನಾವು ನಮ್ಮ ಮುಂದಿನ ದಿನಗಳು ಒಳ್ಳೆಯದಾಗಿರುತ್ತಾ ಅಥವಾ ಕೆಟ್ಟದಾಗಿರುತ್ತಾ ಅನ್ನೋದನ್ನ ತಿಳ್ಕೋಬಹುದು. ಸಮಯ ಸಮಯಕ್ಕೆ ವಿಶಿಷ್ಟ ಸೂಚನೆಗಳನ್ನು ಕೊಡೋ ಬ್ರಹ್ಮಾಂಡದ ಈ ವಿಶೇಷ ಶಕ್ತಿಗಳು ನಮ್ಮನ್ನ ಭವಿಷ್ಯದ ಬಗ್ಗೆ ಎಚ್ಚರಿಸುತ್ತೆ. ಕರೆಕ್ಟ್ ಆಗಿ ನಡೀತಿರೋ ನಮ್ಮ ಜೀವನದಲ್ಲಿ ಒಂದೇ ಸಲ ತುಂಬಾನೇ ಕಷ್ಟ, ನಷ್ಟಗಳು, ಮಾನಸಿಕ ಅಶಾಂತಿ, ಚಡಪಡಿಕೆ, ಉದಾಸೀನತೆ ಹೆಚ್ಚಾಗಿ ನಮಗೆ ಮುಂದೆ ಮಾಡಬೇಕು ಅಂತಾನೆ ದಾರಿನೇ ತೋರಿಸ್ತಿರುವಾಗ, ಅಥವಾ ಒಂದೇ ಸಲ ಬರೋ ಹೆಚ್ಚಾದ ಸುಖದಿಂದ ಇಲ್ಲ ನಮ್ಮ ಜೀವನದಲ್ಲಿ ನಾವು ಊಹಿಸ್ತಾನೆ ಏನಾದ್ರೂ ಒಳ್ಳೇದು ಅಥವಾ ಕೆಟ್ಟದ್ದು ನಡೀತಿದೆ ಅಂದ್ರೆ ನಾವಾಗ ಅರ್ಥ ಮಾಡ್ಕೋಬೇಕು, ಈ ಬ್ರಹ್ಮಾಂಡದ ವಿಶೇಷ ಶಕ್ತಿಗಳು ನಮ್ಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ. ಆ ಶಕ್ತಿಗಳು ನಮ್ಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದನ್ನ ನಾವು ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ನಮ್ಮ ನಾಳೆಯ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಮುಂದೆನೆ ಸೂಚನೆಗಳು ಸಿಗುತ್ತೆ. ತುಂಬಾ ಸಲ ನಮಗಿಷ್ಟ ಇಲ್ಲದೆ ಇದ್ರೂ ನಾವು ಒಂದೇ ದಾರಿಯನ್ನ ಆರಿಸೋ ಅಥವಾ ಒಂದೇ ಕೆಲಸದಲ್ಲಿ ಮುಂದೆ ಸಾಗೋದಕ್ಕೆ ಬಾಧ್ಯರಾಗ್ಬಿಡ್ತೀವಿ. ನಾವು ಬೇಡ ಅಂದ್ರೂ ಕೆಲವು ಕೆಲಸಗಳು ನಮಗೆ ಗೊತ್ತಿಲ್ಲದೇನೆ ಆವಾಗವೇ ಆಗ್ತಿರುತ್ತೆ. ಮತ್ತೆ ಅವುಗಳಿಂದ ತುಂಬಾ ಸಲ ನಮ್ಮ ಜೀವನದ ಮೇಲೂ ಪ್ರಭಾವ ಬೀರ್ತಿರುತ್ತೆ. ಈ ಅವಾಗವೇ ಆಗೋ ಕೆಲಸಗಳು ಕೂಡ ಬ್ರಹ್ಮಾಂಡದ ಶಕ್ತಿ ನಮಗೆ ಕೊಡ್ತಿರೋ ಕೆಲವು ಸೂಚನೆಗಳೇ ಆಗ್ತಿರುತ್ತೆ. ಯಾಕಂದ್ರೆ ನಾವು ನಮ್ಮ ಜೀವನದ ಉದ್ದೇಶವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಸರಿ ದಾರಿಯಲ್ಲಿ ಮುಂದೆ ಸಾಗ್ಲಿ ಅಂತ. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ಈ ಜಗತ್ತಲ್ಲಿ ಕಾಕತಾಳೀಯ ಅಂದ್ರೆ ಕೋಇನ್ಸಿಡೆನ್ಸ್ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಎಲ್ಲಾ ಘಟನೆಗಳ ಹಿಂದೂ ಒಂದಲ್ಲ ಒಂದು ಕಾರಣ ಅಥವಾ ನಮ್ಮ ಜೀವನಕ್ಕೆ ಕನೆಕ್ಷನ್ ಇದ್ದೇ ಇರುತ್ತೆ. ಕೆಲವೊಂದ್ಸಲ ನಾವೇನೋ ಇಂಪಾರ್ಟೆಂಟ್ ಕೆಲಸ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿರ್ತೀವಿ, ಆದ್ರೆ ಕಾರಣಾಂತರಗಳಿಂದ ಅದನ್ನ ಮಾಡೋದಕ್ಕೆ ಆಗಿರಲ್ಲ. ಆದ್ರೆ ಮುಂದೆ ಹೋದ್ಮೇಲೆ ಅನ್ಸುತ್ತೆ ಆ ಕೆಲಸ ಆಗದೆ ಇದ್ದಿದ್ದೇ ಒಳ್ಳೇದಾಯ್ತು ಅಂತ. ಆ ಕೆಲಸ ಆಗದೆ ಇದ್ದಿದ್ದಕ್ಕೆ ನಮ್ಗೆ ಬೇರೆ ಯಾವುದೋ ಕಡೆಯಿಂದ ಒಳ್ಳೇದೇ ಆಗಿರುತ್ತೆ. ಅಥವಾ ನಾವೆಲ್ಲೋ ಊರಿಗೆ ಇಲ್ಲ ಟ್ರಿಪ್ ಮೇಲೆ ಹೋಗ್ಬೇಕು ಅಂತ ತುಂಬಾನೇ ಪ್ಲಾನಿಂಗ್ ಮಾಡಿರ್ತೀವಿ, ಆದ್ರೆ ಅಡಚಣೆಗಳ ಕಾರಣ ಅವತ್ತು ಹೋಗೋದಕ್ಕೆ ಆಗಿರಲ್ಲ. ಆದ್ರೆ ಮಾರನೇ ದಿನ ಗೊತ್ತಾಗುತ್ತೆ ನಾವು ಹೋಗದೆ ಇದ್ದದ್ದು ಒಳ್ಳೇದೇ ಆಯ್ತು ಅಂತ. ಯಾಕಂದ್ರೆ ನಾವು ಹೋಗ್ಬೇಕಿದ್ದ ದಾರಿಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ತುಂಬಾ ಜನ ಸತ್ತೋಗಿರ್ತಾರೆ. ಎಲ್ಲಾದ್ರೂ ನಾವು ಹೋಗಿದ್ದಿದ್ರೆ ನಮ್ದು ಅದೇ ಕತೆ ಆಗ್ತಿತ್ತು ಅಂತ. ಈ ತರದ ಎಲ್ಲಾ ಘಟನೆಗಳನ್ನ ನಾವೆಲ್ಲೋ ಮಿಸ್ ಆಗಿದೆ ಅನ್ಕೋತೀವಿ, ಆದ್ರೆ ಇವುಗಳ ಹಿಂದೆನೂ ಅದೇ ಶಕ್ತಿಗಳ ಅದ್ಭುತ ವಿಶೇಷತೆ ಅಡಗಿರುತ್ತೆ. ಇವುಗಳು ನಮ್ಮನ್ನ ನಮ್ಮ ಪ್ಲಾನಿಂಗ್ ಕ್ಯಾನ್ಸಲ್ ಮಾಡೋದಕ್ಕೆ ಏನಾದ್ರೂ ಒಂದು ಕಡ್ಡಿ ಇಟ್ಟು ನಮ್ಮನ್ನ ಕಾಪಾಡಿರುತ್ತೆ. ಆದ್ರೆ ನಾವು ಅವುಗಳನ್ನ ಕೆಟ್ಟದ್ದು ಅನ್ಕೋತೀವಿ, ಮತ್ತೆ ಪ್ಲಾನ್ ಕ್ಯಾನ್ಸಲ್ ಆಗಿದ್ದಕ್ಕೆ ಬೇಜಾರು ಆಗಿರ್ತೀವಿ. ಆದ್ರೆ ನಾವು ಆಕ್ಸಿಡೆಂಟ್ ಇಂದ ಉಳ್ಕೊಂಡ್ವಿ ಅಂತ ನಮಗ್ ಗೊತ್ತಾದಾಗ ಅಪ್ಪ ಹೋಗ್ದಿದ್ದು ಒಳ್ಳೇದೇ ಆಯ್ತು, ಬದುಕ್ತು ಬಡಜೀವ ಅಂತ ಅನ್ಕೋತೀವಿ. ಈ ಕೆಲವರು ಕೇಳಬಹುದು, ಬದುಕ್ದವ್ರದನೋ ಸರಿಯಪ್ಪ, ಆ ಆಕ್ಸಿಡೆಂಟ್ ಅಲ್ಲಿ ಸತ್ತವರಿಗೆ ನಿಮ್ಮ ಬ್ರಹ್ಮಾಂಡ ಏನು ಸೂಚನೆ ಕೊಡ್ಲಿಲ್ವಾ ಅಂತ. ಈ ಪ್ರಶ್ನೆಗೆ ಉತ್ತರ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿಡಿಯೋನ ಪೂರ್ತಿ ನೋಡಿ. ನಮ್ ಜೀವನದಲ್ಲಿ ಬರೋ ಎಲ್ಲಾ ಕಷ್ಟ ನಷ್ಟಗಳ ಹಿಂದೆನೂ ಬ್ರಹ್ಮಾಂಡದ ವಿಶೇಷ ಶಕ್ತಿ ಇರುತ್ತೆ. ಮತ್ತೆ ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲಾ ಘಟನೆಗಳ ಹಿಂದೆನೂ ಒಂದಲ್ಲ ಒಂದು ಕಾರಣ ಇದ್ದೇ ಇರುತ್ತೆ ಅನ್ನೋದಕ್ಕೆ ನಾನು ನಿಮ್ಗೊಂದು ಸಿಂಪಲ್ ಆಗಿರೋ ಕತೆ ಹೇಳ್ತೀನಿ ಕೇಳಿ. ಮತ್ತೆ ಕತೆ ಮುಗಿದ ಮೇಲೆ ಬ್ರಹ್ಮಾಂಡದ ವಿಶೇಷ ಶಕ್ತಿಗಳ ಸೂಚನೆಗಳನ್ನ ಅರ್ಥ ಹೇಗೆ ಮಾಡ್ಕೊಳ್ಳೋದು, ಮತ್ತೆ ಅವುಗಳನ್ನ ಅರ್ಥ ಮಾಡ್ಕೊಂಡು ಸರಿಯಾಗಿ ಪಾಲನೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಎಂತೆಂಥ ಅದ್ಭುತ ಚಮತ್ಕಾರಗಳು ನಡೀಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಒಂದ್ಸಲ ಇಬ್ರು ಸ್ನೇಹಿತರು ಹಾಗೆ ಅವರ ಜೀವನದ ಕಷ್ಟ ನಷ್ಟಗಳ ಬಗ್ಗೆ ಮಾತಾಡ್ತಿರುವಾಗ ಒಬ್ಬ ಹುಡುಗ, ನಾವು ಜೀವನ ಪೂರ್ತಿ ಹೀಗೆ ಇದ್ಬಿಡ್ತೀವೇನೋ, ಏನಾದ್ರೂ ಒಂದ್ ಒಳ್ಳೇದಾಗೇ ಆಗುತ್ತೆ, ಒಳ್ಳೆ ಮನಸ್ಸಿಂದ ಕಾಯೋ ತಾಳ್ಮೆ ಇರ್ಬೇಕಷ್ಟೇ, ನಮ್ ಕಷ್ಟ ನಷ್ಟದ ಘಟನೆಗಳ ಹಿಂದೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ, ಇಲ್ಲ ಸುಮ್ನೆ ನಮಗೆ ಕಷ್ಟ ಯಾಕಪ್ಪ ಬರ್ತಿತ್ತು, ಮೇಲಿರೋನು ಏನಾದ್ರೂ ಒಂದ್ ಒಳ್ಳೇದ್ ಮಾಡೇ ಮಾಡ್ತಾನೆ ಅಂತ ಹೇಳ್ತಾನೆ. ಆಗ ಇನ್ನೊಬ್ಬ ಹುಡುಗ, ಸೋಮ್ನಿರಪ್ಪ, ಎಲ್ರೂ ದೇವ್ರು ನಂಬ್ಕೊಂಡು ಎಲ್ಲಾ ಘಟನೆಗಳ ಹಿಂದೆನೂ ಏನಾದ್ರೂ ಒಂದ್ ಕಾರಣ ಇದ್ದೇ ಇರುತ್ತೆ ಅಂತ ಏನು ಕೆಲಸ ಮಾಡದೆ ಸುಮ್ನೆ ಕೂತ್ಕೊಂಡ್ರೆ ಜನ ಉದ್ಧಾರ ಆದಂಗೆ, ಏನಿನ್ ಪುಂಗಿನ ನನ್ ಮುಂದೆ ಓದ್ಬೇಡ, ಸುಮ್ನೆ ಕೂತ್ಕೋ ಅಂತ ಹೇಳ್ತಾನೆ. ಆಗ ಮೊದಲನೇ ಹುಡುಗ, ಇಲ್ಲ ಕಣೋ, ನಾವ್ ಏನೇ ಮಾಡಿದ್ರು ನಮ್ ಜೀವನದಲ್ಲಿ ಏನೇ ನಡೆದ್ರು ಅದ್ರಿಂದೇ ಕಾರಣ ಇದ್ದೇ ಇರುತ್ತೆ, ಕಾರಣ ಇಲ್ಲದೆ ನಮ್ ಜೀವನದಲ್ಲಿ ಏರುಪೇರು ಆಗೋದಕ್ಕೆ ಸಾಧ್ಯನೇ ಇಲ್ಲ, ಇಲ್ಲ ಅಂದ್ರೆ ನಾವು ಕೆಲಸ ಊಟ ತಿಂಡಿ ಇಲ್ಲದೆ ಯಾವತ್ತೋ ಸತ್ತೋಗ್ಬೇಕಿತ್ತು, ಆದ್ರೂ ಇವಾಗ್ಲೂ ತನಕ ಅದೆಲ್ಲ ಅಡ್ಜಸ್ಟ್ ಆಗ್ತಾ ನಾವ್ ಇಲ್ಲಿವರೆಗೂ ಹೇಗಪ್ಪ ಬದುಕಿದೀವಿ ನೀನೇ ಹೇಳು ಅಂತ ತಲೆ ತಿಂತಿರ್ತಾನೆ. ಅವನ ಆ ಮಾತುಗಳನ್ನ ಕೇಳಿ ಇನ್ನೊಬ್ಬ ಹುಡುಗನಿಗೆ ಕೋಪ ಬಂದ್ಬಿಡುತ್ತೆ. ಆಗ ಅವನು, ನಾನೇ ಕೆಲಸ ಇಲ್ಲ, ದುಡ್ಡಿಲ್ಲ, ತಿನ್ನಕ್ಕೇನು ಗತಿ ಇಲ್ಲ, ಮುಂದೇನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ನಿನಗ್ ತಿನ್ನಕ್ಕೇನು ಸಿಕ್ಕಿಲ್ಲ ಅಂತ ನನ್ ತಲೆ ತಿಂತಿದ್ಯಾ, ಮೊದಲೇ ಹೊಟ್ಟೆ ಹಸಿದಿದೆ, ಸುಮ್ನೆ ಕೂತ್ಕೊಂಡ್ರೆ ಸರಿ, ಇವಾಗ ಇಲ್ಲ ಮಕ್ಕದ ಮೇಲೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಮೊದಲನೇ ಹುಡುಗ, ಇಲ್ಲ ಇಲ್ಲ ಇಲ್ಲ, ಎಲ್ಲದ್ರಿಂದನೂ ಕಾರಣ ಇದೆ ಅಂತ ಮತ್ತೆ ಹೇಳ್ತಾನೆ. ಆಗ ಇನ್ನೊಬ್ಬ ಹುಡುಗನಿಗೆ ಪಿತ್ತ ನೆತ್ತಿಗೇರ್ಬಿಡುತ್ತೆ. ಆದ್ರೂ ಅವನು ಸ್ವಲ್ಪ ಸಮಾಧಾನ ಮಾಡ್ಕೊಂಡು, ಸರಿ ಕಣ, ನಾನ್ ನಿಂದರಿಗೆ ಬರ್ತೀನಿ, ಎಲ್ಲಾ ಘಟನೆಗಳ ಹಿಂದೆನೂ ಒಂದು ಕಾರಣ ಇರುತ್ತೆ ಅಲ್ವಾ, ಸರಿ ಹಾಗಾದ್ರೆ ನಾವಿವತ್ತು ಊಟಕ್ಕೆ ಕೆಲಸಕ್ಕೆ ಕಷ್ಟಪಡದೆ ಆ ಹೋಟೆಲ್ ಮುಂದೆ ಸುಮ್ನೆ ಸಮಾಧಾನವಾಗಿ ಒಳ್ಳೆ ಮನಸ್ಸಿಂದ ತಾಳ್ಮೆಯಿಂದ ಏನು ಕೆಲಸ ಮಾಡದೆ ಸಂಜೆವರೆಗೂ ಸುಮ್ನೆ ಕೂತಿದ್ರೆ ನಮ್ಗೆ ಊಟ ಸಿಕ್ಬಿಡುತ್ತಾ ಹೇಳು ಅಂತ ಕೇಳ್ತಾನೆ. ಆಗ ಮೊದಲನೇ ಹುಡುಗ, ಯಾರಿಗ್ ಗೊತ್ತು, ಇದ್ರಿಂದನೂ ಕಾರಣ ಇರ್ಬೋದು,
ಇಲ್ಲಿವರೆಗೂ ಕಷ್ಟಪಟ್ಟು ಕೆಲಸ ಮಾಡಿ ತಿನ್ನೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ, ಆದ್ರೂ ಏನೂ ಆಗಿಲ್ಲ. ಇವತ್ತು ಏನು ಮಾಡದೆ ಸುಮ್ಮನೆ ಕಾದು ನೋಡೋಣ, ಯಾರಿಗ್ ಗೊತ್ತು ಏನಾದ್ರೂ ಚಮತ್ಕಾರ ನಡೆದ್ರೂ ನಡಿಬಹುದು ಅಂತ ಹೇಳ್ತಾನೆ. ಆಗ ಎರಡನೇ ಹುಡುಗ, ಸರಿ, ಕಳ್ತನ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ, ಏನೂ ಮಾಡಂಗಿಲ್ಲ, ಸುಮ್ಮನೆ ಕೂತಿರೋದಷ್ಟೇ. ಮಗನೇ, ಇವತ್ತು ಸಂಜೆ ಒಳಗಡೆ ನಮ್ಗೆಲ್ಲಾದ್ರೂ ಊಟ ಸಿಗದೆ ಟೈಮ್ ವೇಸ್ಟ್ ಆಯ್ತು ಅನ್ಕೋ, ನಾನು ನಿನ್ ಕೈ ಕಾಲು ಮುರಿದು ನಿನ್ ಕೈಯಲ್ಲೇ ಭಿಕ್ಷೆ ಬಿಡಿಸ್ತೀನಿ ಕಣೋ ಅಂತ ಹೇಳ್ತಾನೆ. ಆಗ ಮೊದಲನೇ ಹುಡುಗ, ಸರಿ ನಡಿ, ನನಗಿವತ್ತು ಏನೋ ಒಂದಾಗುತ್ತೆ ಅನಿಸ್ತಿದೆ. ಅದ್ ನಾನು ಭಿಕ್ಷುಕ ಆದ್ರೂ ಸರಿ, ಒಟ್ಟಿಗೆ ಇವತ್ತು ಏನೋ ಒಂದಾಗುತ್ತೆ ಅಂತ ನನಗೆ ಅನಿಸ್ತಿದೆ. ನಾನು ಭಿಕ್ಷುಕ ಆದ್ರೆ ನಾನು ಈಗ ಮಾಡಿದ ನನ್ನ ಈ ಕರ್ಮನೇ ಕಾರಣ, ಸುಮ್ಮನೆ ಕಾದು ನೋಡೋಣ ಅಂದ ನನ್ನ ಈ ನಿರ್ಧಾರನೇ ಕಾರಣ, ಬೇರೆ ಯಾರೂ ಅಲ್ಲ. ಅದೇನಾಗುತ್ತೋ ನೋಡೇ ಬಿಡೋಣ, ನಡಿ ಅಂತ ಹೇಳ್ತಾನೆ. ಆಗ ಸರಿ ಅಂತ ಇಬ್ರು ಕೂಡ ಹೋಟೆಲ್ ಮುಂದೆ ಸ್ವಲ್ಪ ದೂರದಲ್ಲಿ ಒಂದು ಬೆಂಚ್ ಮೇಲೆ ಕೂತ್ಕೊಂಡು ಕಾಯೋದಕ್ಕೆ ಶುರು ಮಾಡ್ತಾರೆ, ಊಟ ಸಿಗುತ್ತಾ ಅಂತ. ಮಧ್ಯಾಹ್ನ ಆಗ್ಬಿಡುತ್ತೆ, ಬಿಸಿಲು ಸುಡುತ್ತಿರುತ್ತೆ, ಆದ್ರೂ ಊಟನೂ ಇಲ್ಲ, ಏನೂ ಇಲ್ಲ. ಇಬ್ರು ಕೂಡ ಖಾಲಿ ಹೋಟೆಲ್ ಬಳಲ್ತಿರ್ತಾರೆ. ಎರಡನೇ ಹುಡುಗ ಅಂತೂ ಕೋಪದಿಂದ ಬುಸ್ಕೊಡ್ತಿರ್ತಾನೆ. ನಿನ್ನಿಂದ ಏನು ಕೆಲಸ ಹುಡುಕ್ತೆ ಇಲ್ಲಿ ಹೊಟ್ಟೆ ಹಸ್ಕೊಂಡ್ ಕೂತಿದೀವಿ ಅಂತ ಮುಖ ಊದಿಸ್ಕೊಂಡ್ ಕೂತಿರ್ತಾನೆ. ಆಗ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲೊಬ್ಳು ಸಣ್ಣ ಹುಡುಗಿ ಅಳ್ತಾ ಅವ್ರ ಕಡೆನೇ ನಡ್ಕೊಂಡ್ ಬರ್ತಿರ್ತಾಳೆ. ಅಯ್ಯೋ, ಇದ್ಯಾಕೆ ಹೀಗೆ ಹೇಳ್ತಿದ್ಯಲ್ಲ ಅಂತ ಅವರಿಬ್ರು ಆ ಹುಡುಗಿನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಆ ಹುಡುಗಿ ಅಳೋದನ್ನ ನಿಲ್ಸೋದೇ ಇಲ್ಲ, ಇನ್ನು ಜೋರಾಗಳೋದಕ್ಕೆ ಶುರು ಮಾಡುತ್ತೆ. ಆಗ ಅಲ್ಲೇ ದಾರಿಯಲ್ಲೇ ನಡ್ಕೊಂಡು ಹೋಗ್ತಿದ್ದ ಕೆಲವು ಮಹಿಳೆಯರು ಬಂದು ಆ ಹುಡುಗಿನ ಸಮಾಧಾನ ಮಾಡ್ತಾರೆ. ಮತ್ತೆ ಆ ಪಾಪುಗೆ ಹೊಟ್ಟೆಗಿಟ್ಟೆ ಹಸ್ತಿರ್ಬೇಕನೋ ಅಂತ ಅವಳನ್ನ ಊಟ ಮಾಡಿಸೋದಕ್ಕೆ ಅಂತ ಅಲ್ಲೇ ಮುಂದೆ ಇದ್ದ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ. ಆ ಇಬ್ರು ಹುಡುಗರು ಕೂಡ ಅಲ್ಲಿ ನಡೀತಿದ್ದನ್ನ ಪಿಳಿ ಪಿಳಿ ಅಂತ ಕಣ್ ಬಿಟ್ಕೊಂಡು ನೋಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಡಂಗೂರ ಸಾರಿಸೋನು ಡಂಗೂರ ಸಾರಿಸ್ತಾ ಬರ್ತಾನೆ. ಅವರಿಬ್ರು ಏನ್ ವಿಷಯ ಅಂತ ಅವನನ್ನ ಕೇಳಿದಾಗ ಅವನು ಅವನ ಜೊತೆ ಇದ್ದ ಇಬ್ರು ದಂಪತಿಗಳನ್ನ ತೋರಿಸಿ, ನೋಡಿ, ಇವರ ಮಗು ಕಳೆದೋಗಿದೆಯಂತೆ, ಹುಡುಗ ಕೊಟ್ಟವರಿಗೆ 100 ರೂಪಾಯಿ ಬಹುಮಾನ ಕೊಡ್ತಾರಂತೆ ಅಂತ ಪುಟ್ಟ ಹುಡುಗಿ ಫೋಟೋ ತೋರಿಸ್ತಾನೆ. ಆಗ ಕೋಪದಲ್ಲಿದ್ದ ಹುಡುಗ ಆ ಅವಕಾಶವನ್ನ ಪಟ್ ಅಂತ ಬಳಸ್ಕೊಂಡು, ಏನು, ಈ ಹುಡುಗಿನ ಹುಡುಗ ಕೊಟ್ರೆ 100 ರೂಪಾಯಿ ನಿಜವಾಗ್ಲೂ ಕೊಡ್ತೀರಾ ಅಂತ ಕೇಳ್ತಾನೆ. ಆಗ ದಂಪತಿಗಳು, 100 ಅಲ್ಲಪ್ಪ, ಇವಾಗ 200 ರೂಪಾಯಿ ಕೊಡ್ತೀವಿ, ದಯವಿಟ್ಟು ಹುಡುಗ ಕೊಡಿ ಅಂತ ಹೇಳ್ತಾರೆ. ಆಗ ಅವರಿಬ್ರು, ನೋಡಿ, ನಿಮ್ ಮಗುಗೆ ಊಟ ಮಾಡಿಸೋದಕ್ಕೆ ಅಂತ ಕೆಲವು ಮಹಿಳೆಯರು ಆ ಹೋಟೆಲ್ಗೆ ಕರ್ಕೊಂಡೋಗಿದ್ದಾರೆ, ಅಲ್ಲಿದೆ ನೋಡಿ ನಿಮ್ ಮಗು ಅಂತ ಅವ್ರ ಕಡೆ ತೋರಿಸ್ತಾರೆ. ಆಗ ದಂಪತಿಗಳು ಓಡೋಗಿ ಆ ಹೋಟೆಲ್ನಲ್ಲಿ ನೋಡಿದ್ರೆ ಆ ಪುಟ್ಟ ಹುಡುಗಿ ಊಟ ಮಾಡ್ತಾ ಕೂತಿರುತ್ತೆ. ಅವ್ರ ಅಪ್ಪ ಅಮ್ಮನ ನೋಡಿದ ತಕ್ಷಣ ಅದು ಖುಷಿಯಿಂದ ಅವ್ರ ಹತ್ರ ಓಡೋಗುತ್ತೆ. ಮಗುಗೆ ಊಟ ಮಾಡಿಸಿದ್ದಕ್ಕೆ ಆ ದಂಪತಿಗಳು ಆ ಮಹಿಳೆಯರಿಗೆ ಧನ್ಯವಾದ ಹೇಳ್ತಾರೆ. ಆಗ ಮಗು ಹುಡುಗ ಕೊಟ್ರೆ 200 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಆ ದಂಪತಿಗಳು 200 ರೂಪಾಯಿ ತೆಗೆದು ಮೊದಲನೇ ಹುಡುಗನ ಕೈಗೆ ಕೊಟ್ಟು ಅವರಿಬ್ಬರಿಗೂ ಧನ್ಯವಾದ ಹೇಳ್ತಾರೆ. ಆಗ ಮೊದಲನೇ ಹುಡುಗ ತಕ್ಷಣ ದುಡ್ಡನ್ನ ಎರಡನೇ ಹುಡುಗನ ಕೈಯಲ್ಲಿಟ್ಟು, ತಗೋ, ನಾನ್ ಭಿಕ್ಷೆ ಗಿಕ್ಷೆ ಬೇಡಲ್ಲ ಅಂತ ಹೇಳ್ತಾನೆ. ಎರಡನೇ ಹುಡುಗನಿಗೆ ಮಾತೇ ಬರ್ತಿರಲ್ಲ. ಅವನಿಗೆ ಅಲ್ಲಿ ಏನ್ ನಡೀತು, ಏನಾಯ್ತು ಅನ್ನೋದು ಒಂದು ಗೊತ್ತಾಗ್ತಿರಲ್ಲ. ಕೈಯಲ್ಲಿ ನೋಡಿದ್ರೆ 200 ರೂಪಾಯಿ ಇರುತ್ತೆ. ಅವನಿಗೆ ತಲೆ ಕೆಟ್ಟೋಗುತ್ತೆ. ಅವನ ಮನ್ಸಲ್ಲೇ ಯೋಚನೆ ಮಾಡ್ತಾನೆ, ಅರೆ ತೆರಿಕಿ, ಕಷ್ಟಪಟ್ಟು ಕೆಲಸ ಮಾಡಿ ತಿಂತೀವಿ ಅಂದ್ರೆ 8 ಆಣೆ ಸಿಗ್ತಿರ್ಲಿಲ್ಲ, ಆದ್ರೆ ಈಗ ಸೋಮಾರಿಗಳ ಕೂತಿದ್ದಕ್ಕೆ ಸುಮ್ನೆ 200 ರೂಪಾಯಿ ಸಿಗ್ತಲ್ಲಪ್ಪ ಅಂತ ಯೋಚನೆ ಮಾಡ್ತಿರ್ತಾನೆ. ಆಗ ದಂಪತಿಗಳು ಮೊದಲನೇ ಹುಡುಗನ ಮಾತು ಕೇಳಿಸ್ಕೊಂಡು, ಏನು, ಭಿಕ್ಷೆ ಬೇಡ್ತೀರಾ, ಯಾಕೆ, ಮಾಡೋ ಕೆಲಸ ಏನು ಇಲ್ವಾ ಅಂತ ಕೇಳ್ತಾರೆ. ಆಗ ಅವರಿಬ್ರು ಕೂಡ ಇಲ್ಲ ಅಂತ ತಲೆ ಆಡಿಸ್ತಾರೆ. ಆಗ ದಂಪತಿಗಳು, ನಮ್ ತೋಟದ ಮನೆಯಲ್ಲಿ ತೋಟದ ಕೆಲಸ ಮಾಡೋದಕ್ಕೆ ಜನ ಇಲ್ಲ, ನೀವು ಮಾಡ್ತೀರಾ, ಇಬ್ಬರಿಗೂ ದಿನಕ್ಕೆ 3 ಹೊತ್ತು ಊಟ, ತಿಂಗಳಿಗೆ 500 ರೂಪಾಯಿ ಸಂಬಳ ಕೊಡ್ತೀವಿ, ಕೆಲಸ ಚೆನ್ನಾಗಿ ಮಾಡಿದ್ರೆ ಇನ್ನೂ ಜಾಸ್ತಿನೂ ಕೊಡ್ತೀವಿ ಅಂತ ಹೇಳ್ತಾರೆ. ಡಂಗೂರ ಸಾರಿಸಿದ್ದ ಆ ಕಾಲದಲ್ಲಿ 500 ರೂಪಾಯಿ ಅಂದ್ರೆ ತುಂಬಾನೇ ಜಾಸ್ತಿ ಅದು. ಆಗ ಅವರಿಬ್ರು ಕೂಡ ಸಿಕ್ಕಿದ್ದೇ ಚಾನ್ಸು ಅಂತ ಸರಿ ಅಂತ ಒಪ್ಕೊಂಡು ಅಲ್ಲೇ ಹೋಟೆಲಲ್ಲಿ ಊಟ ಗೀಟ ಮುಗಿಸಿ ಅವ್ರ ಜೊತೆ ಕೆಲ್ಸಕ್ಕೆ ಹೋಗೋದಕ್ಕೆ ಹೊರಡ್ತಾರೆ. ಆಗ ಎರಡನೇ ಹುಡುಗ ಮೊದಲನೇ ಹುಡುಗನಿಗೆ ಕೇಳ್ತಾನೆ, ಲೋ, ಅದೆಂಗೋ ಸಾಧ್ಯ, ನಾವೇನೋ ಮಾಡ್ಲೇ ಇಲ್ಲ, ಕಷ್ಟನೂ ಪಡ್ಲಿಲ್ಲ, ಆದ್ರೂ ಇದೆಲ್ಲ ಹೇಗೋ ಸಾಧ್ಯ ಅಂತ ಕೇಳ್ತಾನೆ. ಆಗ ಮೊದಲನೇ ಹುಡುಗ, ನಾನು ಹೇಳಿಲ್ವೇನೋ, ಎಲ್ಲಾ ಘಟನೆಗಳ ಹಿಂದೆನೂ ಒಂದು ಕಾರಣ ಇರುತ್ತೆ ಅಂತ, ಆದ್ರೆ ಆ ಘಟನೆಗಳ ಹಿಂದೆ ಸದಾ ಒಂದಲ್ಲ ಒಂದು ಅವಕಾಶಗಳು ಅಡಗಿರುತ್ತೆ. ಆದ್ರೆ ನಮ್ಮಲ್ಲಿ ಆ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳೋ ಸಾಮರ್ಥ್ಯ ಇರ್ಬೇಕಷ್ಟೇ, ನಿನ್ ಹಾಗೆ ಅಂತ ಹೇಳ್ತಾನೆ. ನನ್ನ ಹಾಗ ನಾನೇನ್ ಮಾಡ್ದೆ ಅಂತ ಎರಡನೇ ಹುಡುಗ ಕೇಳ್ತಾನೆ. ಆಗ ಮೊದಲನೇ ಹುಡುಗ, ನೀನೇ ತಾನೆ ಆ ಹುಡುಗಿಯಲ್ಲಿ ಹೋಟೆಲಲ್ಲಿ ಇದ್ದಾಳೆ ಅಂತ ತೋರಿಸಿದ್ದು, ಅದಕ್ಕೆ 200 ರೂಪಾಯಿ ಮತ್ತೆ ಈ ಕೆಲಸ ಸಿಕ್ತು. ಇಲ್ಲ, ನಾವಿವತ್ತು ಏನು ಮಾಡೋದೇ ಇಲ್ಲ, ಇವತ್ತೇನು ಕಷ್ಟನೂ ಪಡಲ್ಲ, ಏನಾಗುತ್ತೋ ನೋಡೋಣ ಅಂತ ಏನು ಮಾಡದೆ ಅಲ್ಲಿ ಸುಮ್ಮನೆ ಕೂತಿದ್ರೆ ನಮ್ಮಂತ ದೊಡ್ಡ ಮುಟ್ಟಾಳ್ರು ಇನ್ನೊಬ್ರು ಇರ್ತಿರ್ಲಿಲ್ಲ. ಪ್ರತಿ ಕ್ಷಣದಲ್ಲೂ ಪ್ರತಿ ಕಷ್ಟ ನಷ್ಟ ನೋವು ನಲಿವುಗಳಲ್ಲೂ ಅವಕಾಶ ಇಲ್ಲ, ಏನಾದ್ರೂ ಒಂದು ಮುಂದೆ ಆಗೋ ಭವಿಷ್ಯದ ಸೂಚನೆಗಳು ಅಡಗಿರುತ್ತೆ. ಆ ಅವಕಾಶ ಸೂಚನೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣನೂ ಚಮತ್ಕಾರ ನಡೆಯೋದಂತೂ ಖಂಡಿತ. ನೋಡು, ಯಾವುದೋ ಕಾಣದೇ ಇರೋ ಶಕ್ತಿ ನಮ್ಮನ್ನ ಪ್ರತಿ ಕ್ಷಣನೂ ಗಮನಿಸ್ತಾನೆ ಇದೆ. ನಾವ್ ಏನ್ ಮಾಡ್ತೀವಿ, ಎಷ್ಟು ಕಷ್ಟಪಡ್ತೀವಿ, ಮಾಡ್ತಿರೋ ಕೆಲಸ ಸರಿ ಇದೆಯಾ, ಯಾವ ಕೆಲಸಕ್ಕೆ ಯಾವ ಫಲ ಯಾವಾಗ ಕೊಡಬೇಕು, ಯಾವಾಗ ಕಿತ್ಕೋಬೇಕು, ಯಾವಾಗ ನಮ್ಮನ್ನ ಸುಖವಾಗಿಡ್ಬೇಕು, ಯಾವ ಕ್ಷಣದಲ್ಲಿ ಹೇಗೆ ನಮ್ಮನ್ನ ಅಂತ್ಯ ಮಾಡಬೇಕು ಅನ್ನೋ ಎಲ್ಲ ಲೆಕ್ಕಾಚಾರವನ್ನ ಸದಾ ಅದು ಮಾಡ್ತಾನೆ ಇರುತ್ತೆ.
ಸಮಯ ಬಂದಾಗ ನಮ್ಮ ಕರ್ಮ, ಪಾಪ, ಪುಣ್ಯ, ಅದೃಷ್ಟ, ಭಾವನೆಗಳ ಆಧಾರದ ಮೇಲೆ ನಮ್ಮ ಸುಖ, ಶಾಂತಿ, ಸಾವು, ನೋವು ನಿರ್ಧಾರ ಆಗುತ್ತೆ. ನಾವೆಲ್ಲಾದ್ರೂ ಒಂದೇ ಸಲ ಸತ್ತೋದ್ರೂ ಅಷ್ಟೇ, ಅದರಿಂದ ಬ್ರಹ್ಮಾಂಡದಲ್ಲಿ ಅಥವಾ ಬೇರೆ ಯಾರ್ದೋ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂತ ಇರುತ್ತೆ. ಹಾಗಾಗಿ ಬ್ರಹ್ಮಾಂಡದ ಚಲನವಲನಗಳಿಗೆ ಸರಿಯಾಗಿ ಯಾರು ಯಾವಾಗ ಹುಟ್ಟುತ್ತಾರೋ, ಯಾರು ಯಾವಾಗ ಸಾಯ್ತಾರೋ ಯಾರಿಗೂ ಗೊತ್ತಿರಲ್ಲ. ಅದು ಸೃಷ್ಟಿಯ ಕೈಯಲ್ಲಿ ಮಾತ್ರ ಇರುತ್ತೆ. ಹುಟ್ಟು ಸಾವು ಯಾವತ್ತೂ ನಮ್ಮ ಕೈಯಲ್ಲಿಲ್ಲ. ಆದರೆ ಇರುವಷ್ಟು ದಿನ ಬ್ರಹ್ಮಾಂಡದ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಹೇಗೆ ಬದುಕಬೇಕು ಅನ್ನೋ ಸಾಮರ್ಥ್ಯ ಮಾತ್ರ ನಮ್ಮಲ್ಲಿರುತ್ತೆ. ಈ ಬ್ರಹ್ಮಾಂಡದ ಎಲ್ಲ ಚಲನವಲನಗಳನ್ನು ಲೆಕ್ಕಾಚಾರ ಹಾಕೋ ಶಕ್ತಿಯನ್ನ ನೀನು ದೇವರು ಅಂತನಾದ್ರೂ ಅನ್ಕೋಬಹುದು, ಇಲ್ಲ ಬ್ರಹ್ಮಾಂಡದ ಕಾಣದೇ ಇರೋ ಯಾವುದೋ ವಿಶೇಷ ಅನುಭೂತಿ ಅಂತನಾದ್ರೂ ಅನ್ಕೋಬಹುದು. ನಿನ್ನಿಷ್ಟ ಅಂತ ಹುಡುಗರಿಬ್ರು ಮಾತಾಡ್ತಾ ಮುಂದಿನ ಕೆಲಸ ಮತ್ತೆ ಜೀವನದ ಕಡೆ ಸಾಕ್ತಾರೆ. ಸ್ನೇಹಿತರೆ, ಎಲ್ಲ ಘಟನೆಗಳ ಹಿಂದೆನೂ ಒಂದಲ್ಲ ಒಂದು ಕಾರಣ ಅಥವಾ ಉದ್ದೇಶ ಇದ್ದೇ ಇರುತ್ತೆ. ಅದರಿಂದ ಮುಂದೆ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದು ನಡೆಯುತ್ತೆ ಅನ್ನೋದಕ್ಕೆ, ಅದ್ರ ಬಗ್ಗೆ ಸೂಚನೆಗಳನ್ನು ಕೊಡೋದಕ್ಕೆ ಈ ಬ್ರಹ್ಮಾಂಡದ ಶಕ್ತಿಗಳು ನಮ್ಮನ್ನ ಸಂಪರ್ಕ ಮಾಡೋದಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತಾನೆ ಇರುತ್ತೆ. ಅದು ಸಂತೋಷದಿಂದ ಆಗಿರ್ಬೋದು, ಇಲ್ಲ ಕಷ್ಟ, ಸುಖ, ಮನಸ್ಸಿನ ಚಡಪಡಿಕೆ ಏನಾದರೂ ಆಗಿರ್ಬೋದು. ಆದರೆ ಪ್ರಶ್ನೆ ಏನಂದ್ರೆ, ಹೇಗೆ ಬ್ರಹ್ಮಾಂಡದ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ನೋಡಿ, ನಾವು ಬ್ರಹ್ಮಾಂಡದ ಶಕ್ತಿಯ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕಿಂತ ಮೊದಲು ನಮ್ಮ ಯೋಚನಾ ಶಕ್ತಿ ಸರಿ ಇರಬೇಕು. ಎಲ್ಲ ಮನುಷ್ಯರ ಯೋಚನಾ ಶಕ್ತಿ ಒಂದೇ ಥರ ಇರಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಪ್ರಕೃತಿಯ 3 ಮುಖ್ಯ ಗುಣಗಳ ತಾಳಮೇಳದಿಂದ ಜನ್ಮ ಪಡೆದಿರ್ತಾರೆ. ಆ 3 ಗುಣಗಳ ಏರುಪೇರಿನ ಆಧಾರದ ಮೇಲೆ ಬ್ರಹ್ಮಾಂಡ ನಮಗೆ ಅವಕಾಶ ಮತ್ತೆ ಭವಿಷ್ಯದ ಸೂಚನೆಗಳನ್ನು ಕೊಡ್ತಿರುತ್ತೆ. ಹಾಗಾಗಿ ಎಲ್ಲರ ಜೀವನ ಮತ್ತೆ ಎಲ್ಲರ ಸುಖ ದುಃಖಗಳ ದಾರಿ ಒಂದೇ ಥರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಅವರವರ ಗುಣಗಳ ಅನುಸಾರವಾಗಿಯೇ ಯೋಚನೆ ಮಾಡೋದು, ಮತ್ತೆ ಅವರ ಯೋಚನಾ ಶಕ್ತಿ ಅನುಸಾರವಾಗಿ ಬ್ರಹ್ಮಾಂಡದ ಶಕ್ತಿ ಅವರಿಗೆ ಸೂಚನೆ ಅಥವಾ ಫಲಗಳನ್ನು ನೀಡುತ್ತೆ. ಸೊ ಮೊದಲಿಗೆ ಆ ಶಕ್ತಿಯ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಯೋಚನೆಗಳು ಸರಿ ಇರಬೇಕು. ನೋಡಿ, ನಾವು ಜಗತ್ತಲ್ಲಿ ನಡೆಯೋ ಯಾವುದೇ ಘಟನೆಗಳನ್ನು ಬದಲಾಯಿಸೋದಕ್ಕಂತೂ ಆಗಲ್ಲ. ಆದರೆ ನಮ್ಮ ಯೋಚನೆಯನ್ನು ಬದಲಾಯಿಸ್ಕೋಬಹುದು. ಮತ್ತೆ ನಮ್ಮ ಯೋಚನೆಗಳ ಅನುಸಾರವಾಗಿ ನಮ್ಮ ಜೀವನದ ಘಟನೆಗಳನ್ನು ಬ್ರಹ್ಮಾಂಡ ಅದಾಗದೆ ಬದಲಾವಣೆ ಮಾಡ್ತಾ ಹೋಗುತ್ತೆ. ಹಾಗಾಗಿ ಬ್ರಹ್ಮಾಂಡದ ಸೂಚನೆಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಮ್ಮಲ್ಲಿ ವಿಶ್ವಾಸ ಮತ್ತೆ ನಂಬಿಕೆ ಇರಬೇಕು. ಕಥೆಯಲ್ಲಿದ್ದ ಮೊದಲ ಹುಡುಗನ ಹಾಗೆ ನಮಗೆ ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ ಅಂತ. ನಮ್ಮ ಜೀವನದಲ್ಲಿ ಎಷ್ಟೇ ಕೆಟ್ಟದ್ದು ನಡೆದ್ರು, ನಮಗೆ ಯಾವುದೇ ದಾರಿ ಕಾಣದೇ ಇದ್ರೂ ಕೂಡ ನಮ್ಮಲ್ಲಿ ಒಳ್ಳೇದು ಆಗೇ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ಇರಬೇಕು. ಆ ವಿಶ್ವಾಸ ದೃಢವಾಗಿದ್ರೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಎರಡನೇದು, ಯಾವಾಗಲೂ ಭಗವಂತನಲ್ಲಿ ಅಥವಾ ಪ್ರಕೃತಿಯಲ್ಲಿ ನಂಬಿಕೆ ಇಟ್ಟು ನಮ್ಮನ್ನು ನಾವು ಅದಕ್ಕೆ ಸಮರ್ಪಣೆ ಮಾಡಿರಬೇಕು. ಮತ್ತೆ ನಮಗೆ ಅದೇ ಬೇಕು ಅಂತ ಆಸೆ ಪಡೋ ಬದಲು ನಮಗೆ ಯಾವುದರಿಂದ ಒಳ್ಳೇದಾಗುತ್ತೋ ಅದಷ್ಟೇ ಸಿಕ್ಕರೆ ಸಾಕು ಅಂತ ಆಶಯ ಪಡೋದು ಒಳ್ಳೆಯದು. ಮತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಭಾವನೆ ನಮ್ಮಲ್ಲಿರಬೇಕು. ಬ್ರಹ್ಮಾಂಡದ ಹತ್ರ ನಮಗೆ ಕೊಡೋದಕ್ಕೆ ಅಂತಾನೆ ಅನಂತ ಅದ್ಭುತ ಉಡುಗೊರೆಗಳಿದೆ. ಆ ಅನಂತ ಉಡುಗೊರೆಗಳಲ್ಲಿ ನಮಗೇನು ಒಳ್ಳೇದು ಅನ್ನೋದರ ನಿರ್ಧಾರವನ್ನ ಬ್ರಹ್ಮಾಂಡಕ್ಕೆ ಮಾಡಕ್ ಬಿಡಿ. ಪ್ರಕೃತಿ ಅಥವಾ ಬ್ರಹ್ಮಾಂಡಕ್ಕೆ ನಮ್ಮ ದಾರಿಯನ್ನ ನಿರ್ದೇಶನ ಮಾಡೋದಕ್ಕೆ ಬಿಡಿ. ನಿಮ್ಮ ಕೆಲಸ ಕಾರ್ಯವನ್ನ ನಿಸ್ವಾರ್ಥ ಭಾವದಿಂದ ಫಲಾಪೇಕ್ಷೆ ಇಲ್ಲದೆ ಸರಿಯಾಗಿ ಮಾಡಿದ್ರೆ ಸರಿಯಾದ ಸಮಯ ಬಂದಾಗ ಈ ಮಹಾನ್ ಬ್ರಹ್ಮಾಂಡ ನಮಗೂ ಕೂಡ ಒಳ್ಳೆ ಬಹುಮಾನ ಕೊಟ್ಟೆ ಕೊಡುತ್ತೆ. ಆದರೆ ಸರಿಯಾದ ಸಮಯ ಯಾವಾಗ ಬರುತ್ತೆ ಅನ್ನೋದಕ್ಕೆ ನಾವು ಮೊದಲು ಬ್ರಹ್ಮಾಂಡದ ಸೂಚನೆಗಳನ್ನು ತಿಳ್ಕೋಬೇಕು. ಸೊ ಆ ಸೂಚನೆಗಳು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ದ ಲಾಸ್ ಆಫ್ ಯೂನಿವರ್ಸ್ ಅಂದ್ರೆ ಬ್ರಹ್ಮಾಂಡದ ನಿಯಮಗಳ ಸಹಾಯದಿಂದ. ಒಂದ್ಸಲ ಈ ಬ್ರಹ್ಮಾಂಡದ ನಿಯಮಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನ ಪಾಲನೆ ಮಾಡಿದ್ರೆ, ಮತ್ತೆ ಅವುಗಳ ಬಗ್ಗೆ ನಮ್ಮ ಮನಸ್ಸಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲದೆ ಇದ್ರೆ ನಮ್ಮ ಜೀವನದಲ್ಲಿ ಚಮತ್ಕಾರಗಳ ದಿನಗಳು ದೂರ ಇರಲ್ಲ. ಆದರೆ ಒಂದ್ ನೆನ್ಪಿಟ್ಕೊಳ್ಳಿ, ನಾವು ಪ್ರಯತ್ನ ಪಟ್ಟ ಮೇಲೂ ನಮಗೆ ಬೇಕಾಗಿರೋದೇನಾದರೂ ಸಿಗ್ಲಿಲ್ಲ ಅಂದ್ರೆ ನಿರಾಶರಾಗಬಾರ್ದು. ಯಾಕಂದ್ರೆ ಬ್ರಹ್ಮಾಂಡದ ಬಳಿ ನಮಗೆ ಕೊಡೋದಕ್ಕೆ ಅಂತಾನೆ ತುಂಬಾನೇ ಅದ್ಭುತ ಉಡುಗೊರೆಗಳು ಖಂಡಿತವಾಗಿಯೂ ಇದೆ. ಮತ್ತೆ ಅವುಗಳನ್ನ ನಮಗೆ ನೀಡೋದಕ್ಕೆ ಅಂತಾನೆ ಅವು ಪೂರ್ತಿ ರೆಡಿ ಮಾಡಿ ಇಡಲಾಗಿದೆ. ನಾವು ಆ ಬಹುಮಾನಗಳನ್ನು ಪಡ್ಕೊಳ್ಳುವಷ್ಟು ಶಕ್ತಿಯನ್ನು ಒಗ್ಗೂಡಿಸಿದಾಗ ಅಥವಾ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಮತ್ತು ಸಾಮರ್ಥ್ಯ ನಮ್ಮಲ್ಲಿ ಬಂದಾಗ ಮಾತ್ರ ಆ ನಮ್ಮ ಹಕ್ಕು ನಮಗೆ ನೀಡಲಾಗುತ್ತೆ. ಆದರೆ ಅದು ನಮಗೆ ಸಿಗಬೇಕು ಅಂದರೆ ನಾವು ನಮ್ಮಲ್ಲಿನ ಮಾನಸಿಕ ಶಕ್ತಿಯನ್ನು ಸರಿಯಾದ ರೂಪದಲ್ಲಿ ಒಗ್ಗೂಡಿಸಿ ಅದನ್ನು ಸಂಚಾಲನೆ ಮಾಡಿದಾಗ ಮಾತ್ರ ಅದು ನಮಗೆ ಸಿಗೋದಕ್ಕೆ ಸಾಧ್ಯ ಆಗೋದು. ಹಾಗಾದರೆ ನಮ್ಮ ಮಾನಸಿಕ ಶಕ್ತಿಯನ್ನು ಸರಿಯಾಗಿ ಒಗ್ಗೂಡಿಸೋದು ಹೇಗೆ? ನಾವೆಲ್ಲಾದರೂ ಆ ಶಕ್ತಿಯನ್ನು ಸರಿಯಾಗಿ ಸಂಚಾಲನೆ ಮಾಡೋದನ್ನು ಕಲೀಲಿಲ್ಲ ಅಂದರೆ ನಾವು ಮಾನಸಿಕ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಆ ಮಾಯೆ ನಮ್ಮ ಮಾನಸಿಕ ಶಕ್ತಿಯನ್ನು ಸರಿಯಾಗಿ ಬಳಸೋದಕ್ಕೆ ಅಡಚಣೆ ಉಂಟು ಮಾಡಿ ನಮ್ಮನ್ನು ದಾರಿ ತಪ್ಪಿಸುತ್ತೆ. ಆದರೆ ನಾವೆಲ್ಲಿ ಆ ಮಾಯಾಜಾಲದಲ್ಲಿ ಸಿಲುಕಿ ದಾರಿ ತಪ್ಪಿಡ್ತೀವೋ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಯಾಕಂದರೆ 12 ಲಾಸ್ ಆಫ್ ಯೂನಿವರ್ಸ್ ಅಂದರೆ ಬ್ರಹ್ಮಾಂಡದ 12 ನಿಯಮಗಳು ನಮ್ಮನ್ನು ಮಾನಸಿಕ ಮಾಯಾಜಾಲದಿಂದ ಹೊರತಂದು ಬ್ರಹ್ಮಾಂಡದ ಶಕ್ತಿಯನ್ನು ಸರಿಯಾಗಿ ಸಂಚಾಲನೆ ಮಾಡೋದು ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಮತ್ತೆ ಬ್ರಹ್ಮಾಂಡದ ಸೂಚನೆಗಳನ್ನು ಅರ್ಥ ಮಾಡಿಕೊಂಡು ನಮಗಿಷ್ಟ ಆಗೋ ಉಪಹಾರವನ್ನು ಬ್ರಹ್ಮಾಂಡದಿಂದ ಪಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ ದಾರಿ ತೋರಿಸುತ್ತೆ. ಹಾಗಾದರೆ ಬ್ರಹ್ಮಾಂಡದ 12 ನಿಯಮಗಳು ಯಾವ್ದ್ಯಾವುದು?
ಅವುಗಳು ನಮಗೊಂದು ಒಳ್ಳೆ ಜೀವನ ನಡೆಸೋದಕ್ಕೆ ಏನ್ ಸಂದೇಶ ಕೊಡುತ್ತೆ, ಮತ್ತೆ ನಾವು ನಮ್ಮ ಜೀವನವನ್ನ ಈ ನಿಯಮಗಳ ಸಹಾಯದಿಂದ ಹೇಗೆ ಬದಲಾವಣೆ ಮಾಡ್ಕೋಬಹುದು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಮೊದಲ ನಿಯಮ, ದೈವಿಕ ಏಕತೆಯ ನಿಯಮ, ದ ಲಾ ಆಫ್ ಡಿವೈನ್ ಒನ್ನೆಸ್. ಈ ನಿಯಮ ಒಬ್ಬ ಮನುಷ್ಯನನ್ನ ಭೌತಿಕ ಮತ್ತು ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲಾ ಘಟನೆಗಳಿಗೂ ಮತ್ತು ವಸ್ತುಗಳಿಗೂ ಅವನನ್ನ ಜೋಡಿಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಾವ್ ಏನೇ ಕೆಲಸ ಮಾಡಿದ್ರು ಅದರ ಪರಿಣಾಮ ನಮ್ಮ ಮೇಲೆ ಅಷ್ಟೇ ಅಲ್ಲದೆ ಈ ಬ್ರಹ್ಮಾಂಡದ ಮೇಲೂ ಆಗುತ್ತೆ. ಮತ್ತೆ ಆ ಕ್ರಿಯೆಯ ಅನುರೂಪವಾಗಿ ಬ್ರಹ್ಮಾಂಡ ನಮಗೆ ಫಲ ಕೊಡುತ್ತೆ. ಹೀಗ್ಯಾಕಂದ್ರೆ ಜಗತ್ತಲ್ಲಿರೋ ಎಲ್ಲಾ ವಸ್ತು ಹಾಗೂ ಎಲ್ಲಾ ಜೀವಿಗಳು ಒಂದಕ್ಕೊಂದು ಪರಸ್ಪರವಾಗಿ ಹೊಂದ್ಕೊಂಡಿರೋದ್ರಿಂದ. ಹಾಗಾದ್ರೆ ಈ ಬ್ರಹ್ಮಾಂಡಕ್ಕೆ ನಾವೆಲ್ಲರೂ ಜೋಡಣೆ ಆಗಿದ್ದೀವಿ ಅಂದ್ರೆ ಜಗತ್ತಲ್ಲಿರೋ ಎಲ್ರಿಗೂ ಸಮಾನ ಸಫಲತೆ ಯಾಕೆ ಸಿಗಲ್ಲ? ಈ ಬ್ರಹ್ಮಾಂಡದ ಎಲ್ಲಾ ಜೀವಿ ಹಾಗೂ ವಸ್ತುಗಳಿಗೂ ಒಂದಕ್ಕೊಂದು ಪರಸ್ಪರ ಸಂಬಂಧ ಇದ್ರೂ ಕೂಡ ಎಲ್ರೂ ಒಂದೇ ತರ ಯೋಚನೆ ಯಾಕೆ ಮಾಡಲ್ಲ? ಎಲ್ರೂ ಬೇರೆ ಬೇರೆ ತರಹದ ಜೀವನ ಶೈಲಿಯನ್ನ ಯಾಕೆ ನಡೆಸ್ತಾರೆ ಅಂದ್ರೆ, ನೋಡಿ, ಒಬ್ಬ ಮನುಷ್ಯ ಪ್ರಕೃತಿಯ 3 ಮುಖ್ಯ ಗುಣಗಳ ತಾಳಮೇಳದಿಂದ ಜನ್ಮ ಪಡೆದಿರ್ತಾನೆ. ರಜಸ ಗುಣ, ತಾಮಸ ಗುಣ ಮತ್ತೆ ಸತ್ವಗುಣ ಅನ್ನೋ ಗುಣಗಳಿಂದ. ಈ ಗುಣಗಳು ಎಲ್ಲರಲ್ಲೂ ಸೇಮ್ ಟು ಸೇಮ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಗುಣಗಳ ಏರುಪೇರಿನ ಆಧಾರದ ಮೇಲೆನೆ ಒಬ್ಬ ಮನುಷ್ಯನ ವರ್ತನೆ ಅವಲಂಬನೆ ಆಗಿರುತ್ತೆ. ಮತ್ತೆ ಅವನ ವರ್ತನೆಯ ಮೇಲೆ ಅವನ ಜೀವನದ ಘಟನೆಗಳು ಆಧಾರವಾಗಿರುತ್ತೆ. ಈ 3 ಗುಣಗಳ ಬಗ್ಗೆ ಭಗವದ್ಗೀತೆಯಲ್ಲಿ ತುಂಬಾನೇ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಈ ಗುಣಗಳ ಆಧಾರದ ಮೇಲೆನೆ ನಮ್ಮ ಮನಸ್ಸು ಮತ್ತು ನಮ್ಮ ದೇಹ ಪ್ರತಿಕ್ರಿಯೆ ಮಾಡೋದು. ಅದಕ್ಕೆ ದೊಡ್ಡವರು ಹೇಳೋದು, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತ. ಈ ಗುಣಗಳ ಬಗ್ಗೆ ಇದೇ ವಿಡಿಯೋದಲ್ಲಿ ಹೇಳಕ್ಕಾಗಲ್ಲ, ಯಾಕಂದ್ರೆ ಟಾಪಿಕ್ ಚೇಂಜ್ ಆಗ್ಬಿಡುತ್ತೆ. ಅದಕ್ಕೆ ಈ 3 ಮುಖ್ಯ ಗುಣಗಳ ಬಗ್ಗೆ ನಾನು ನೆಕ್ಸ್ಟ್ ಒಂದು ಡೀಟೇಲ್ಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಗುಣಗಳ ಆಧಾರದ ಮೇಲೆನೆ ಎಲ್ಲಾ ಜೀವಿಗಳ ವರ್ತನೆ ಅವಲಂಬನೆ ಆಗಿರೋದು. ನಮ್ಮಲ್ಲಿ ಯಾವ ಗುಣ ಹೆಚ್ಚಿದೆ, ಮತ್ತೆ ಯಾವ ಗುಣದಿಂದ ಯಾರ್ಯಾರು ಹೇಗೆ ವರ್ತನೆ ಮಾಡ್ತಾರೆ, ಎಂತೆಂಥ ಆಹಾರದ ಸೇವನೆ ಮಾಡ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರೆ ಇವತ್ತು ನಮ್ಮ ಜೀವನವನ್ನ ಇನ್ನೂ ಉತ್ತಮವಾಗಿ ರೂಪುಗೊಳಿಸ್ಕೊಳ್ಳೋದಕ್ಕೆ ಬ್ರಹ್ಮಾಂಡದ ನಿಯಮಗಳೇನೇನು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸೊ ಮೊದಲನೆಯ ನಿಯಮದ ಪ್ರಕಾರ, ನಾವು ಈ ಬ್ರಹ್ಮಾಂಡಕ್ಕೆ ಹೊಂದಾಣಿಕೆ ಆಗಿದ್ರೂ ನಮ್ಗೆ ನಾವ್ ಏನೂ ಕಷ್ಟಪಡದೆ, ಏನೂ ತ್ಯಾಗ ಮಾಡದೆ ಈ ಬ್ರಹ್ಮಾಂಡ ಸುಮ್ನೆ ನಮಗೆ ಉಪಹಾರ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಏನಾದ್ರೂ ಒಂದನ್ನ ತ್ಯಾಗ ಮಾಡಬೇಕಾಗುತ್ತೆ. ಅದರಲ್ಲೂ ಸಕಾರಾತ್ಮಕ ತ್ಯಾಗದಿಂದ ಬ್ರಹ್ಮಾಂಡ ಇನ್ನೂ ಬೇಗ ನಾವು ನಮ್ಮ ಗುರಿ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಅಂದ್ರೆ, ದೈವಿಕ ಏಕತೆಯ ನಿಯಮದಿಂದ ನಾವು ಈ ಬ್ರಹ್ಮಾಂಡಕ್ಕೆ ಹೊಂದಾಣಿಕೆ ಆಗಿದ್ದೀವಿ ಅಂದ್ರೆ, ಯಾರೋ ಇದ್ದಾರೆ ನಾವು ಮಾಡೋ ಎಲ್ಲಾ ಕೆಲಸ ಕಾರ್ಯಗಳನ್ನ ನಿರಂತರವಾಗಿ ಗಮನಿಸ್ತಿರೋರು. ನಾವು ದಿನದ ಒಂದು ದೊಡ್ಡ ಸಮಯವನ್ನ ಉಪಯೋಗ ಇಲ್ಲದೆ ಇರೋ ಕೆಲಸದಲ್ಲಿ ಅಥವಾ ಸೋಮಾರಿತನದಿಂದ ಕಳೀತಿದೀವಿ ಅಂದ್ರೆ ಅದು ನಮ್ಮ ಅಕ್ಕಪಕ್ಕದವರಿಗೆ ಗೊತ್ತಾಗದೇ ಇರಬಹುದು. ಆದ್ರೆ ಈ ಬ್ರಹ್ಮಾಂಡಕ್ಕೆ ನಾವು ಹೊಂದ್ಕೊಂಡಿರೋದ್ರಿಂದ ಅದಕ್ಕೆ ನಾವು ಇಡೋ ಎಲ್ಲಾ ಸಣ್ಣ ಪುಟ್ಟ ಹೆಜ್ಜೆಗಳು ಸಹ ಗೊತ್ತಾಗಿರುತ್ತೆ. ಅದರ ಆಧಾರದ ಮೇಲೆ ನಮಗೆ ಸಫಲತೆ, ಕಷ್ಟ, ಸುಖಗಳು ನಮ್ಮ ಜೀವನದಲ್ಲಿ ಉದ್ಭವ ಆಗುತ್ತೆ. ನಾವೆಲ್ಲಾದ್ರೂ ಹೆಚ್ಚು ಸಮಯವನ್ನ ಸುಮ್ನೆ ವ್ಯರ್ಥ ಮಾಡ್ತಿದ್ರೆ, ನಾವು ಸೋಮಾರಿಗಳಾಗಿದ್ರೆ ಈ ಬ್ರಹ್ಮಾಂಡ ನಮ್ಮನ್ನ ಇನ್ನಷ್ಟು ಹೆಚ್ಚು ಸೋಮಾರಿಗಳನ್ನಾಗಿ ಮಾಡಿಬಿಡುತ್ತೆ. ಅದರಿಂದ ನಾವು ಸಮಯ ವ್ಯರ್ಥ ಮಾಡೋದ್ರಲ್ಲಿ ಪಂಡಿತರಾಗ್ಬಿಡ್ತೀವಿ. ಆಗ ನಮ್ಗೆ ಸಮಯ ವ್ಯರ್ಥ ಮಾಡೋದಕ್ಕೆ ತುಂಬಾನೇ ಇಲ್ಲ ಸಲ್ಲದ ಕಾರಣಗಳು ಕೂಡ ಸಿಗುತ್ತೆ. ಅವುಗಳನ್ನ ನಮ್ಮ ಮನಸ್ಸಿನ ಮಾಯೆ ದುರುಪಯೋಗ ಮಾಡಿಕೊಂಡು ನಮ್ಮ ಕೆಲಸ ಮತ್ತೆ ಸಫಲತೆಯ ದಾರಿಯನ್ನ ತಪ್ಪು ದಾರಿ ಕಡೆ ಬದಲಾಯಿಸ್ಬಿಡುತ್ತೆ. ಅದರಿಂದ ನಾವು ವಿಧ ವಿಧವಾದ ಗುರಿಗಳ ಕಡೆ ಆಕರ್ಷಿತರಾಗಿ ಅಲ್ದಾಡ್ತೀವಿ ಹೊರತು ಒಂದು ಕೆಲಸ ಸರಿಯಾಗಿ ಸಂಪೂರ್ಣವಾಗಿ ಮಾಡೋದೇ ಇಲ್ಲ. ಸಫಲತೆ ಸಿಗಬೇಕು ಅಥವಾ ನಮ್ಮ ಎಲ್ಲಾ ಕೆಲಸಗಳು ಚೆನ್ನಾಗಿ ಸಂಪೂರ್ಣ ಆಗಬೇಕು ಅಂದ್ರೆ ನಾವು ನಮಗಿಷ್ಟ ಆಗೋ ಕೆಲಸಗಳಲ್ಲಿ ಅಡಚಣೆ ಬಂದರೂ ಸಹ ಹೇಗಾದ್ರೂ ಮಾಡಿ ಅವುಗಳನ್ನ ಸ್ವಲ್ಪನಾದ್ರೂ ಮಾಡಿ ಬ್ರಹ್ಮಾಂಡಕ್ಕೆ ತೋರಿಸ್ಬೇಕು. ನಾವು ಆ ಕೆಲಸಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದೀವಿ, ಅದಕ್ಕೋಸ್ಕರ ನಮ್ಮ ಪ್ರತಿದಿನದ ಕ್ಷಣಿಕ ಸಂತೋಷವನ್ನ, ಸೋಮಾರಿತನವನ್ನ ಎಷ್ಟು ತ್ಯಾಗ ಮಾಡ್ತಿದೀವಿ, ಮತ್ತೆ ಬ್ರಹ್ಮಾಂಡದ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನ ನಾವು ಈ ಬ್ರಹ್ಮಾಂಡಕ್ಕೆ ತೋರಿಸ್ಬೇಕಾಗುತ್ತೆ. ಕಥೆಯಲ್ಲಿದ್ದ ಮೊದಲ ಹುಡುಗನ ಹಾಗೆ. ಬ್ರಹ್ಮಾಂಡದ ಮೊದಲ ನಿಯಮದ ಪ್ರಕಾರ ನಾವು ಎಲ್ಲ ಕಡೆಯಿಂದ ಈ ಬ್ರಹ್ಮಾಂಡಕ್ಕೆ ಹೊಂದಾಣಿಕೆ ಆಗಿರೋದ್ರಿಂದ ಸಮಯದ ಜೊತೆ ಬ್ರಹ್ಮಾಂಡಕ್ಕೆ ನಮ್ಮ ಪ್ರಯತ್ನದ ಬಗ್ಗೆ, ನಮ್ಮ ತ್ಯಾಗದ ಬಗ್ಗೆ ಸಮಾಧಾನ ಆದಾಗ ಅದು ಸ್ವತಃ ನಮ್ಮ ಆಲಸ್ಯವನ್ನ ಕಡಿಮೆ ಮಾಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಬೇರೆ ಬೇರೆ ಕಡೆಯಿಂದ ನಮ್ಮ ಕೆಲಸವನ್ನ ಸಂಪೂರ್ಣ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗೋ ಹಾಗೆ ಮಾಡುತ್ತೆ. ಅದರಿಂದ ನಾವು ನಮ್ಮ ಮುಂದಿನ ಕೆಲಸದಲ್ಲಿ ಇನ್ನೂ ಹೆಚ್ಚು ಧ್ಯಾನ ಕೊಡಬಹುದು. ಇದೆಲ್ಲ ನಡೀತಿರುವಾಗ ಕರ್ಮದ ನಿಯಮದ ಪ್ರಕಾರ ಈ ಬ್ರಹ್ಮಾಂಡ ನಮ್ಮನ್ನ ಪರೀಕ್ಷೆ ಕೂಡ ಮಾಡಬಹುದು. ಆಗ ನಾವು ಹಲವಾರು ಕಡೆಯಿಂದ ಸಮಸ್ಯೆಗಳನ್ನು ಎದುರಿಸಬಹುದು. ಆದ್ರೆ ಅವುಗಳ ಕಾರಣ ಕೂಡ ನಾವು ಹಿಂದೆ ಮಾಡಿರೋ ಸಮಯ ವ್ಯರ್ಥ, ಸಮಯದ ದುರುಪಯೋಗ ಅಥವಾ ಬೇರೆ ಯಾವುದಾದ್ರೂ ಕೆಲಸಗಳ ಪರಿಣಾಮನೇ ಆಗಿರುತ್ತೆ. ಮತ್ತೆ ಆ ಕಷ್ಟ, ಅಡಚಣೆಗಳು ಮುಂದಿನ ಭವಿಷ್ಯಕ್ಕೆ ಮೈಲುಗಲ್ಲುಗಳಾಗಿರುತ್ತೆ. ಅದಕ್ಕೆ ಮೊದಲನೆಯ ನಿಯಮದ ಪ್ರಕಾರ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟ ಸುಖ ಬರ್ತಿದೆ ಅಂದ್ರೆ ನಾವು ಹಿಂದೆ ಮಾಡಿರೋ ಕೆಲಸಗಳ ಕಾರಣದಿಂದನೇ ಬರ್ತಿರೋದು. ಮತ್ತೆ ಈಗ ಮಾಡೋ ಕೆಲಸದ ಪರಿಣಾಮನೇ ನಮಗೆ ಭವಿಷ್ಯದಲ್ಲಿ ಎದುರಿಸೋದಕ್ಕೆ ಸಿಗೋದು. ಯಾಕಂದ್ರೆ ಬ್ರಹ್ಮಾಂಡಕ್ಕೆ ನಾವು ಹೊಂದ್ಕೊಂಡಿರೋದ್ರಿಂದ ನಮ್ಮ ಬಗ್ಗೆ ಅದಕ್ಕೆ ಎಲ್ಲ ಸರಿಯಾಗಿ ಗೊತ್ತಿರುತ್ತೆ. ಮತ್ತೆ ನಮ್ಮ ಕರ್ಮದ ಆಧಾರದ ಮೇಲೆ ನಮ್ಮ ಜೀವನವನ್ನ ಸಾಗೋ ಹಾಗೆ ಅದು ಮಾಡುತ್ತೆ. ಎರಡನೇ ನಿಯಮ, ಕಂಪನದ ನಿಯಮ, ಲಾ ಆಫ್ ವೈಬ್ರೇಷನ್.
ಕಂಪನದ ನಿಯಮ ಏನ್ ಹೇಳುತ್ತೆ ಅಂದ್ರೆ, ನಾವು ಉತ್ಸಾಹಿತರಾಗಿದ್ದಾಗ ಅಥವಾ ಸಂತೋಷವಾಗಿದ್ದಾಗ ನಮ್ಮ ಅಕ್ಕಪಕ್ಕದ ಪರಿಸರ ಕೂಡ ಪ್ರಾಕೃತಿಕವಾಗಿ ಅದೇ ತರಹ ಬದಲಾಗ್ಬಿಡುತ್ತೆ. ಮತ್ತೆ ಅದರ ಉಲ್ಟಾ, ನಾವು ದುಃಖದಲ್ಲಿದ್ದಾಗ ಅಥವಾ ಹತಾಶರಾಗಿದ್ದಾಗಲೂ ಸಹ ಅಕ್ಕಪಕ್ಕದ ವಾತಾವರಣ ಅದೇ ರೀತಿ ದುಃಖದ ಕಡೆ ಬದಲಾಗ್ಬಿಡುತ್ತೆ. ಟೆನ್ಷನ್ ಅಲ್ಲಿರೋದ್ರಿಂದ ನಮ್ಮ ಮುಂದೆ ಇರೋ ಪರಿಸ್ಥಿತಿ ಇನ್ನೂ ಹೆಚ್ಚು ಜಟಿಲ ಆಗ್ಬಿಡುತ್ತೆ. ಮತ್ತೆ ಅದರಿಂದ ನಮ್ಮ ಮನಸ್ಸಲ್ಲಿ ಕೋಪ ಮತ್ತೆ ಹತಾಶೆ ಭಾವನೆಗಳು ಸೃಷ್ಟಿಯಾಗುತ್ತೆ. ಖುಷಿಯಾಗಿರೋದು ಒಂದು ಕಲೆ ಅಲ್ಲ, ಅದೊಂದು ಕೆಲಸ. ಅದನ್ನ ಮಾಡೋದಕ್ಕೆ ಒಬ್ಬ ಮನುಷ್ಯನಿಗೆ ಪ್ರತಿದಿನ ಬಿಡದೆ ಪ್ರಯತ್ನ ಮಾಡಬೇಕಾಗುತ್ತೆ. ಅಂತ ವಸ್ತುಗಳನ್ನ ಹುಡುಕ್ಬೇಕಾಗುತ್ತೆ ಯಾವುದರಿಂದ ನಮಗೆ ಸಂತೋಷ ಸಿಗುತ್ತೋ. ಸಂತೋಷ ಸಿಗೋ ವಸ್ತುಗಳನ್ನ ಹುಡುಕ್ಬೇಕು ಅಂದ ತಕ್ಷಣ ಅಡಿಕ್ಷನ್ ಕಡೆ ಹೋಗಬಾರ್ದು. ಯಾಕಂದ್ರೆ ನೆನಪಿರ್ಲಿ, ಮೊದಲ ನಿಯಮದ ಪ್ರಕಾರ ನಾವು ಈ ಬ್ರಹ್ಮಾಂಡಕ್ಕೆ ಹೊಂದಾಣಿಕೆ ಆಗಿರೋದ್ರಿಂದ ಯಾವುದನ್ನ ನಾವು ಹೆಚ್ಚು ಮಾಡ್ತೀವೋ ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ವಿಷಯಗಳನ್ನ ಈ ಬ್ರಹ್ಮಾಂಡ ನಮಗೆ ನೀಡ್ತಾ ಹೋಗುತ್ತೆ. ಹಾಗಾಗಿ ನಮಗೆ ಸಂತೋಷ ಕೊಡೋ ವಸ್ತು ಅಥವಾ ವ್ಯಕ್ತಿಗಳು ನಮ್ಮ ಸಮಯ ಮತ್ತೆ ಜೀವನವನ್ನ ಹಾಳು ಮಾಡೋದರ ಬದಲು ಸದಾ ನಮ್ಮನ್ನ ಸಫಲತೆಯ ಕಡೆ ತಳ್ಳೋರಾಗಿರ್ಬೇಕು. ಆಗ ಬ್ರಹ್ಮಾಂಡ ಅದರ ಪ್ರಕಾರ ನಮಗೆ ಫಲ ನೀಡುತ್ತೆ. ನಮಗೆ ಸಂತೋಷ ನೆಮ್ಮದಿ ಕೊಡೋ ವಸ್ತುಗಳು ಭೌತಿಕವಾಗಿಲ್ದೆ, ಮಾನವ ನಿರ್ಮಿತ ಆಗಿಲ್ದೆ ಆಧ್ಯಾತ್ಮಿಕವಾಗಿರೋದು ಒಳ್ಳೆಯದು. ಯಾಕಂದ್ರೆ ಆಧ್ಯಾತ್ಮ ಮತ್ತೆ ಆಧ್ಯಾತ್ಮಿಕ ವಸ್ತುಗಳಲ್ಲಿ ನಮ್ಮನ್ನ ಸಕಾರಾತ್ಮಕ ಚಿಂತನೆಯ ಕಡೆ ಕರೆದೊಯ್ಯೋ ಶಕ್ತಿ ಇರುತ್ತೆ. ಆಧ್ಯಾತ್ಮಿಕ ಸಂತೋಷ ತುಂಬಾ ಹೆಚ್ಚಿನ ಸಮಯದವರೆಗೂ ಇರುತ್ತೆ. ಮತ್ತೆ ನಮ್ಮನ್ನ ಬೇಡದೇ ಇರೋ ಮತ್ತೆ ನಮಗೆ ಗೊತ್ತಾಗದೇ ಇರುವಂತಹ ಕೆಟ್ಟ ವಿಚಾರಗಳಿಂದ ದೂರ ಕೂಡ ಇಡುತ್ತೆ. ಎರಡನೆಯ ನಿಯಮದ ಪ್ರಕಾರ ನಮ್ಮ ಭಾವನೆಗಳು ಹೇಗಿರುತ್ತೋ ಹಾಗೆಯೇ ನಮ್ಮ ಅಕ್ಕಪಕ್ಕದ ಪರಿಸರ ಕೂಡ ಬದಲಾಗುತ್ತೆ. ಹಾಗಾಗಿ ಸಂತೋಷವಾಗಿರೋದರ ಪ್ರಯತ್ನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಸಂತೋಷ ನಮ್ಮ ಕಡೆ ಆಕರ್ಷಿತವಾಗುತ್ತೆ. ಅದರಿಂದ ಬ್ರಹ್ಮಾಂಡದ ಜೊತೆ ನಮ್ಮ ಸಂಬಂಧ ಸಕಾರಾತ್ಮಕವಾಗಿ ಇನ್ನೂ ಆಳವಾಗಿ ಬೆಳೆಯುತ್ತೆ. ಸಂತೋಷ ಒಂದು ವಿಶೇಷ ಕಂಪನ ಸೃಷ್ಟಿ ಮಾಡುತ್ತೆ. ಮತ್ತೆ ವಿನಾಕಾರಣ ಖುಷಿಯಾಗಿರೋದರ ಪ್ರಯತ್ನ ಮಾಡೋದ್ರಿಂದ ನಾವು ನಮ್ಮಲ್ಲಿನ ನಕಾರಾತ್ಮಕತೆಯನ್ನ ಸಂಪೂರ್ಣವಾಗಿ ಅಳಸಾಕ್ಬಿಡಬಹುದು. ನಾವು ಸಂತೋಷವಾಗಿದ್ದಾಗ ಲಾ ಆಫ್ ಅಟ್ರಾಕ್ಷನ್ನಿನ ಕಾರಣ ನಾವು ಇನ್ನಷ್ಟು ಹೆಚ್ಚಿನ ಸಂತೋಷವನ್ನ ಪಡಿತೀವಿ. ಅದರಿಂದ ನಾವು ಮೊದಲಿಗಿಂತಲೂ ಹೆಚ್ಚು ನಮ್ಮ ಕೆಲಸದಲ್ಲಿ ಚುರುಕಾಗ್ಬಿಡ್ತೀವಿ. ಮತ್ತೆ ಇದನ್ನ ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಾವು ಬ್ರಹ್ಮಾಂಡದಿಂದ ಸದಾ ಸಂತೋಷವಾಗಿರೋ ಆಶೀರ್ವಾದವನ್ನ ಪಡ್ಕೋತೀವಿ. ಮೂರನೇ ನಿಯಮ, ಕರ್ಮದ ನಿಯಮ, ದ ಲಾ ಆಫ್ ಆಕ್ಷನ್. ಕರ್ಮದ ನಿಯಮದಿಂದ ಈ ಪೂರ್ತಿ ಸೃಷ್ಟಿ ಚಲಿಸುತ್ತೆ. ಕರ್ಮದ ನಿಯಮ ನಮಗೆ ಸಫಲರಾಗೋದಕ್ಕೆ ಬೇಕಾದ ಎಲ್ಲಾ ತರಹದ ಅನುಮತಿಯನ್ನ ನೀಡುತ್ತೆ. ಆದ್ರೆ ನೆನಪಿರಲಿ, ಕರ್ಮದ ನಿಯಮದ ಪ್ರಕಾರ ಸಫಲತೆಗಾಗಿ ನಾವೆಲ್ಲಾದ್ರೂ ತಪ್ಪು ದಾರಿ ತುಳಿದ್ರೆ ಖಂಡಿತವಾಗಿಯೂ ನಾವು ಅದರ ಪರಿಣಾಮವನ್ನ ಅನುಭವಿಸಲೇಬೇಕಾಗುತ್ತೆ. ಆದ್ರೆ ಈ ಬ್ರಹ್ಮಾಂಡ ಕೂಡ ನಮಗೇನ್ ಬೇಕೋ ಅದನ್ನ ಪಡ್ಕೊಳ್ಳಿ ಅಂತ ಅದು ಕೂಡ ಆಶಿಸುತ್ತೆ. ಪರಿಶ್ರಮ ಅನ್ನೋದು ಈ ಬ್ರಹ್ಮಾಂಡ ನಮಗ್ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದ ಉಡುಗೊರೆ. ಅದನ್ನ ಪಡ್ಕೊಳ್ಳೋದಕ್ಕೆ ನಾವು ಆಲಸ್ಯವನ್ನ ಸೋಲಿಸಬೇಕಾಗುತ್ತೆ. ಅದಕ್ಕೆ ಬಿಡದೆ ಆ ಕರ್ಮವನ್ನ ನಾವು ಮಾಡಬೇಕಾಗುತ್ತೆ ಯಾವುದ್ರಲ್ಲಿ ನಮಗೆ ಸಫಲತೆ ಬೇಕೋ. ನಾವು ಬಿಡದೆ ಆ ಕೆಲಸಕ್ಕೆ ನಮ್ಮ ಸಮಯ ಮತ್ತೆ ಪರಿಶ್ರಮವನ್ನ ಕೊಡಬೇಕಾಗುತ್ತೆ. ಆಗ ಈ ಬ್ರಹ್ಮಾಂಡ ನಮ್ಮ ಆ ಪರಿಶ್ರಮದ ಕಾರ್ಯಕ್ಕೆ ಖಂಡಿತವಾಗಿಯೂ ಗೌರವ ಕೊಡುತ್ತೆ. ಆದ್ರೆ ನೆನಪಿರಲಿ, ಅದರಲ್ಲಿ ಯಾವುದೇ ತರಹದ ತಪ್ಪುಗಳಾಗದೇ ಇರಬೇಕು ಅಂದ್ರೆ ಅದಕ್ಕೋಸ್ಕರ ನಾವು ದೀರ್ಘ ತಪಸ್ಸು ಮಾಡಬೇಕಾಗುತ್ತೆ. ಕರ್ಮದಲ್ಲಿ ದೀರ್ಘ ತಪಸ್ಸು ಅಂದ್ರೆ ಫಲದ ಆಶಯ ಮಾಡದೆ ನಮಗಿಷ್ಟವಾದ ಕೆಲಸದಲ್ಲಿ ನಿರಂತರವಾಗಿ ನಾವು ಪರಿಶ್ರಮ ಪಡೋದು. ನಿಷ್ಕಾಮ ಕರ್ಮ ಮಾಡೋದ್ರಿಂದ ಬ್ರಹ್ಮಾಂಡ ನಮ್ಮ ಊಹೆಗಿಂತಲೂ ಹೆಚ್ಚಿನದ್ದು ನಮಗೆ ನೀಡುತ್ತೆ. ಹೀಗೆ ನಾವು ಖಂಡಿತವಾಗಿಯೂ ಸಫಲತೆಯನ್ನ ಪಡ್ಕೋಬಹುದು. ನಾಲ್ಕನೇ ನಿಯಮ, ಪತ್ರ ವ್ಯವಹಾರದ ನಿಯಮ, ದ ಲಾ ಆಫ್ ಕರೆಸ್ಪಾಂಡೆನ್ಸ್. ಈ ನಿಯಮದ ಪ್ರಕಾರ ಈ ಬ್ರಹ್ಮಾಂಡದಲ್ಲಿ ನಡೆಯೋ ಎಲ್ಲಾ ಘಟನೆಗಳು, ನಮ್ಮ ಶರೀರ, ಮನಸ್ಸಲ್ಲಿ ಮತ್ತೆ ನಮ್ಮ ಅಕ್ಕಪಕ್ಕದಲ್ಲಿ ನಡೆಯೋ ಎಲ್ಲಾ ಘಟನೆಗಳು ವ್ಯಕ್ತಿಗತ ರೂಪದಲ್ಲಿ ಒಂದಕ್ಕೊಂದು ಹೊಂದ್ಕೊಂಡಿರುತ್ತೆ. ಅಂದ್ರೆ ಜಗತ್ತಲ್ಲಿ ನಡೆಯೋ ಎಲ್ಲಾ ಘಟನೆಗಳು ಹಾಗೂ ನಮ್ಮ ಮನಸ್ಸಲ್ಲಿ ನಡೆಯೋ ಎಲ್ಲಾ ಘಟನೆಗಳು ಒಂದಕ್ಕೊಂದು ಪರಸ್ಪರವಾಗಿ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ನಾವು ಯಾವ ತರ ನಮ್ಮ ಅಂತರ್ಮನದಲ್ಲಿ ಅನುಭವ ಮಾಡ್ತೀವೋ ಸೇಮ್ ಅದೇ ತರಹದ ಘಟನೆಗಳು ನಮಗೆ ಹೊರಗಿನ ಪ್ರಪಂಚದಲ್ಲೂ ನೋಡೋದಕ್ಕೆ ಸಿಗುತ್ತೆ. ಹಾಗಾಗಿ ಎಲ್ಲ ಒಳ್ಳೆ ಮತ್ತೆ ಕೆಟ್ಟ ಸಮಯದಲ್ಲಿ ಮೊದಲು ನಮ್ಮನ್ನ ನಾವು ಸಮಾಧಾನ ಮಾಡಿಕೊಂಡು ನಿಶ್ಚಿಂತರಾದ್ರೆ ಸಮಯ ಕಳೆದಂತೆ ಹೊರಗಿನ ಪ್ರಪಂಚದಲ್ಲೂ ಕೂಡ ಅದೇ ರೀತಿಯ ಬದಲಾವಣೆಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಎಲ್ಲ ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗಾಗಿ ಅದು ಆಗ್ತಾ ಹೋಗುತ್ತೆ. ಮತ್ತೆ ನಮಗೆ ಅದರಿಂದ ಹೊಸ ಹೊಸ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತೆ ಆ ಅವಕಾಶಗಳನ್ನ ನಾವು ಸರಿಯಾಗಿ ಸದುಪಯೋಗ ಮಾಡಿಕೊಂಡ್ರೆ ನಮ್ಮ ಜೀವನ ಇನ್ನೂ ಉತ್ತಮವಾಗಿ ಬದಲಾಗುತ್ತೆ. ಕಥೆಯಲ್ಲಿನ ಹುಡುಗರ ಹಾಗೆ. ಐದನೇ ನಿಯಮ, ಕಾರಣ ಮತ್ತು ಪರಿಣಾಮದ ನಿಯಮ, ದ ಲಾ ಆಫ್ ಕಾಸ್ ಅಂಡ್ ಎಫೆಕ್ಟ್. ಎಲ್ಲ ಕ್ರಿಯೆ ಸಮನಾಗಿ ಅಥವಾ ಅದರ ವಿರುದ್ಧವಾಗಿ ಪ್ರತಿಕ್ರಿಯೆ ನಡೆಯುತ್ತೆ. ಕಾರಣ ಮತ್ತು ಪರಿಣಾಮದ ನಿಯಮ ಇದಕ್ಕೆ ಹೊಂದ್ಕೊಂಡಿದೆ. ಇದು ಎಲ್ಲಾ ನಿಯಮಗಳ ನಿಯಮ ಇದ್ದ ಹಾಗೆ. ನಾವ್ ಏನ್ ಬೆಳಿತೀವೋ ಅದನ್ನೇ ಪಡಿತೀವಿ. ಅದಕ್ಕೆ ದೊಡ್ಡರು ಹೇಳೋದು, ಬೇವಿನ ಮರದಲ್ಲಿ ಮಾವಿನ ಹಣ್ಣು ಬಿಡಲ್ಲ, ನಾವ್ ಯಾವ ಗಿಡ ನೆಡ್ತೀವೋ ಅದರ ಫಲನೇ ನಮ್ಗೆ ನೋಡೋದಕ್ಕೆ ಸಿಗೋದು ಅಂತ. ಇದನ್ನ ಕರ್ಮದ ನಿಯಮ ಅಂತಾನೂ ಹೇಳ್ತಾರೆ. ಕಾರಣ ಮತ್ತು ಪರಿಣಾಮದ ನಿಯಮ ಪೂರ್ತಿಯಾಗಿ ಕರ್ಮದ ನಿಯಮದಿಂದ ಚಲಿಸುತ್ತೆ. ನಮ್ಮ ಪ್ರತಿಯೊಂದು ವಿಚಾರ ಹಾಗೂ ಭಾವನೆಗಳು ಯಾವಾಗೆಲ್ಲ ಹೊರಗಿನ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತೋ ಆಗೆಲ್ಲ ಅದರ ಅನುರೂಪವಾಗಿಯೇ ನಮಗೆ ಪ್ರತಿಕ್ರಿಯೆ ಕೂಡ ಸಿಗುತ್ತೆ. ಆದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರು ಸಹ ಕೆಲವೊಂದ್ಸಲ ನಮ್ಮ ಜೊತೆ ಕೆಟ್ಟ ಘಟನೆಗಳು ನಡೆದ್ಬಿಡುತ್ತೆ.
ಹೀಗ್ಯಾಕಾಗುತ್ತೆ ಅಂದ್ರೆ ನಾವು ಆ ಸಮಯಕ್ಕೆ ಏನೇ ಮಾಡ್ತಿರ್ಲಿ, ಆಗ ಪ್ರಕೃತಿ ನಮ್ಗೇನ್ ಬೇಕೋ ಅದನ್ನ ಕೊಡಲ್ಲ. ಆ ಸಮಯಕ್ಕೆ ನಮ್ಗೇನ್ ಒಳ್ಳೇದೋ ಅದನ್ನ ಕೊಡುತ್ತೆ. ಅದು ಒಳ್ಳೇದಾದ್ರೂ ಆಗಿರ್ಬೋದು ಅಥವಾ ನಮ್ ಪ್ರಕಾರ ಅದು ಕೆಟ್ಟದಾದ್ರೂ ಆಗಿರ್ಬೋದು. ಆದ್ರೆ ಪ್ರಕೃತಿ ನಮ್ಗೆ ಯಾವತ್ತೂ ಕೆಡಕನ್ನ ಉಂಟು ಮಾಡಲ್ಲ. ಒಳ್ಳೆ ಕೆಲಸಗಳನ್ನ ಮಾಡ್ತಿರುವಾಗ ಕೆಟ್ಟ ಪರಿಣಾಮಗಳು ನಮಗೆ ನೋಡೋದಕ್ಕೆ ಸಿಗ್ತಿದೆ ಅಂದ್ರೆ ಪ್ರಕೃತಿ ನಮಗೆ ನಮ್ಮ ಹಳೆ ಕರ್ಮಗಳ ಫಲವನ್ನ ಅನುಭವಿಸೋದಕ್ಕೆ ಅವಕಾಶ ಕೊಡ್ತಿದೆ ಅಂತ ಅರ್ಥ. ಅಥವಾ ಆ ಕೆಟ್ಟ ಪರಿಣಾಮಗಳು ಮುಂದೆ ಬರೋ ಯಾವುದಾದ್ರೂ ಒಂದು ಒಳ್ಳೆ ವಿಷಯಕ್ಕೆ ಜೋಡಣೆ ಆಗಿದೆ ಅಂತ ಅರ್ಥ. ಇದರಿಂದ ನಮ್ಮ ಭೂತಕಾಲದಲ್ಲಿ ನಾವೇನಾದ್ರೂ ನಮಗೆ ತಿಳಿದೇ ತಪ್ಪಾಡಿದ್ರೆ ಆ ಕಷ್ಟದ ಪರಿಣಾಮಗಳಿಂದ ಈ ಬ್ರಹ್ಮಾಂಡ ಅಥವಾ ಪ್ರಕೃತಿ ನಮ್ಮನ್ನ ಕ್ಷಮಿಸಿ ನಮ್ಮ ಹಳೆ ಕೆಟ್ಟ ಕರ್ಮಗಳು ಕಡಿಮೆ ಆಗ್ತಾ ಬರೋ ಹಾಗೆ ಮಾಡುತ್ತೆ. ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರೋ ನಮ್ಮ ಹಿಂದಿನ ಎಲ್ಲಾ ಕೆಟ್ಟ ಕರ್ಮಗಳ ಪರಿಣಾಮವನ್ನ ನಾವು ಅನುಭವಿಸಿದ ನಂತರ ನಮಗೆ ಆ ಕ್ಷಣದಿಂದ ನಾವು ಮಾಡೋ ಎಲ್ಲಾ ಒಳ್ಳೆ ಕೆಲಸದ ಒಳ್ಳೆ ಪರಿಣಾಮಗಳು ಆಗಿಂದಾಗ್ಲೇ ಸಿಗೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಾವು ಈಗಿನ ಈ ಸಮಯವನ್ನ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಕಳೆದ್ರೆ ಭವಿಷ್ಯದಲ್ಲಿ ಇದರ ಪ್ರಕಾರನೇ ನಮಗೆ ಇನ್ನೂ ದೊಡ್ಡ ದೊಡ್ಡ ಒಳ್ಳೆ ಪರಿಣಾಮಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿರಂತರವಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಿರೋದು ಒಳ್ಳೇದು. ಇಲ್ಲ ಅಂದ್ರೆ ಈ ಬ್ರಹ್ಮಾಂಡ ನಮ್ಮನ್ನ ಕೆಲಸ ಮಾಡದೇ ಇರೋರ ಪಟ್ಟಿಯಲ್ಲಿ ಅಥವಾ ಸೋಮಾರಿಗಳ ಪಟ್ಟಿಯಲ್ಲಿ ಸೇರಿಸ್ಬಿಡುತ್ತೆ. ಹೀಗೆಲ್ಲಾದ್ರೂ ಆದ್ರೆ ಮುಂದೇನಾಗುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ನಾವು ಯಾವ ಕೆಲಸಗಳನ್ನ ಹೆಚ್ಚು ಮಾಡ್ತೀವೋ ಬ್ರಹ್ಮಾಂಡ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನೇ ನಮ್ಗೆ ಇನ್ನೂ ಹೆಚ್ಚು ಹೆಚ್ಚು ನೀಡ್ತಾ ಹೋಗುತ್ತೆ. ನಾವೆಲ್ಲಾದ್ರೂ ಸೋಮಾರಿಗಳಾಗಿದ್ರೆ ನಾವು ಇನ್ನಷ್ಟು ಹೆಚ್ಚು ಸೋಮಾರಿಗಳಾಗ್ಬಿಡ್ತೀವಿ. ಇಂಥವರಿಗೆ ಬ್ರಹ್ಮಾಂಡ ಏನು ಉಪಹಾರ ಕೊಡೋದಿಲ್ಲ. ಒಳ್ಳೆ ಕೆಲಸಗಳನ್ನ ಶುರು ಮಾಡೋದ್ರಲ್ಲಿ ತುಂಬಾನೇ ಅಡಚಣೆಗಳು ಬರಬಹುದು. ಆದ್ರೆ ಆ ಎಲ್ಲ ಅಡಚಣೆಗಳು ನಮ್ಮ ಹಿಂದಿನ ಕರ್ಮಗಳನ್ನ ಸರಿ ಮಾಡುತ್ತೆ ಮತ್ತೆ ಭವಿಷ್ಯಕ್ಕೆ ಒಂದು ಒಳ್ಳೆ ದಾರಿ ಮಾಡಿಕೊಡುತ್ತೆ. ಹಾಗಾಗಿ ಎಲ್ಲಾ ಸಮಯದಲ್ಲೂ ಒಳ್ಳೇದ್ ಆಗೇ ಆಗುತ್ತೆ ಅನ್ನೋ ಧೈರ್ಯ ನಮ್ಮಲ್ಲಿರೋದು ಮುಖ್ಯ. 6ನೇ ನಿಯಮ, ಪರಿಹಾರದ ನಿಯಮ, ದ ಲಾ ಆಫ್ ಕಾಂಪನ್ಸೇಷನ್. ಈ ನಿಯಮದ ಪ್ರಕಾರ ಒಬ್ಬ ಮನುಷ್ಯ ಸದಾ ತಾನು ಮಾಡೋ ಎಲ್ಲಾ ಕರ್ಮಗಳ ಕರ್ತೃ ಮತ್ತೆ ಭೋಗಿ ಆಗಿರ್ತಾನೆ. ಅಂದ್ರೆ ನಾವ್ ಏನೇ ಮಾಡಿದ್ರು ಒಳ್ಳೇದು ಅಥವಾ ಕೆಟ್ಟದ್ದು, ಸಣ್ಣ ಪುಟ್ಟ ಅಥವಾ ದೊಡ್ಡದು, ಎಲ್ಲದರ ಫಲ ಅದಕ್ಕೆ ಸಮನಾಗಿ ನಮಗೆ ಸಿಕ್ಕೇ ಸಿಗುತ್ತೆ. ಒಬ್ಬ ಮನುಷ್ಯ ಅವನ ಎಲ್ಲಾ ಕರ್ಮದ ಫಲವನ್ನ ಅನುಭವಿಸಲೇಬೇಕು. ಇದನ್ನೇ ಪರಿಹಾರದ ನಿಯಮ ಅಂತ ಹೇಳೋದು. ನಾವ್ ಏನೆಲ್ಲ ಬೇರೆಯವರಿಗೂ ಕೊಡ್ತೀವೋ ಅವುಗಳೇ ನಮಗೂ ಕೂಡ ವಾಪಸ್ ಸಿಗುತ್ತೆ. ನಮ್ಮ ಉದ್ದೇಶ ಯಾರಿಗಾದ್ರೂ ತೊಂದರೆ ಕೊಡೋದಾಗಿದ್ರೆ ನಾವು ಕೂಡ ಅದೇ ತೊಂದರೆಯನ್ನ ಎಲ್ಲಾದ್ರೂ ಬೇರೆ ಕಡೆಯಿಂದನಾದ್ರೂ ಅನುಭವಿಸಲೇಬೇಕಾಗುತ್ತೆ. ನಾವ್ಯಾರಿಗಾದ್ರೂ ನಿಷ್ಕಲ್ಮಶ ಭಾವನೆಯಿಂದ ಸೇವೆ ಮಾಡಿದ್ರೆ ಈ ಬ್ರಹ್ಮಾಂಡ ಪರಿಹಾರದ ನಿಯಮದ ಪ್ರಕಾರ ನಮಗೂ ಕೂಡ ಅದೇ ನಿಷ್ಕಲ್ಮಶ ಸೇವೆಯ ಫಲ ನೀಡುತ್ತೆ. ಸೃಷ್ಟಿಯಲ್ಲಿ ಸಮತೋಲನವನ್ನ ಇಡೋದಕ್ಕೆ ಇದೊಂದು ಮಾರ್ಗವಾಗಿದೆ. ಯಾಕಂದ್ರೆ ನಾವು ಎಲ್ಲ ಕಡೆಯಿಂದ ಈ ಬ್ರಹ್ಮಾಂಡಕ್ಕೆ ಹೊಂದಾಣಿಕೆ ಆಗಿರೋದ್ರಿಂದ ಮತ್ತೆ ಅದರ ನಿಯಮಗಳಲ್ಲಿ ನಾವು ಒಳಗಾಗಿರೋದ್ರಿಂದ ಎಲ್ಲರಿಗೂ ಸರಿಯಾದ ಸಮಾನತೆ ಸಿಗ್ಲಿ ಅಂತ ಪರಿಹಾರದ ನಿಯಮ ಕೆಲಸ ಮಾಡುತ್ತೆ. 7ನೇ ನಿಯಮ, ಆಕರ್ಷಣೆಯ ನಿಯಮ, ದ ಲಾ ಆಫ್ ಅಟ್ರಾಕ್ಷನ್. ಬ್ರಹ್ಮಾಂಡದಲ್ಲಿ ಅತಿ ಹೆಚ್ಚು ಇಷ್ಟಪಡಲಾಗೋ ಮತ್ತೆ ಅತಿ ಹೆಚ್ಚು ಚರ್ಚೆ ಮಾಡಲಾಗೋ ನಿಯಮ ಅಂದ್ರೆ ಅದು ಆಕರ್ಷಣೆಯ ನಿಯಮ. ಇದರ ಪ್ರಕಾರ ನಾವು ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಪಡ್ಕೋಬೇಕು ಅಂತಿದೀವೋ ಅದನ್ನೆಲ್ಲ ಪಡ್ಕೋಬಹುದು. ಆದ್ರೆ ಅದನ್ನೆಲ್ಲ ಪಡಿಬೇಕು ಅಂದ್ರೆ ನಮ್ಮಲ್ಲಿ ಸಕಾರಾತ್ಮಕ ಭಾವನೆಯ ಶಕ್ತಿ ಇರಬೇಕಾಗಿರೋದು ಅನಿವಾರ್ಯ. ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ಜಗತ್ತಿನ ಯಾವುದೆಲ್ಲ ವಸ್ತುಗಳಲ್ಲಿ ಶಕ್ತಿ ಇದೆಯೋ ಅವುಗಳೆಲ್ಲ ನಮ್ಮ ಮನಸ್ಸಿನ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಭಾವನೆಗಳಿಗೆ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಈ ಬ್ರಹ್ಮಾಂಡದಿಂದ ನಮಗೆ ಏನ್ ಬೇಕು ಅಂತ ಬಯಸ್ತೀವೋ ಆ ವಿಷಯಕ್ಕೆ ಸಂಬಂಧಪಟ್ಟ ಘಟನೆಗಳೇ ನಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ಉದ್ಭವವಾಗುತ್ತೆ. ಮತ್ತೆ ನಾವು ಏನನ್ನ ಅತಿ ಹೆಚ್ಚು ಬಯಸ್ತೀವೋ ಅಂತಹದ್ದೇ ನಮಗೆ ಇನ್ನೂ ಹೆಚ್ಚು ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾದ್ರೆ ನಾವ್ ಯಾಕೆ ನಮಗೆ ಕೆಡುಕುಂಟು ಮಾಡೋ ಕೆಲಸಗಳನ್ನ ಮತ್ತೆ ಚಟಗಳನ್ನ ಬಿಟ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನ ರೂಢಿ ಮಾಡ್ಕೋಬಾರ್ದು? ಅದರಿಂದ ನಮಗೆ ಒಳ್ಳೇದಾಗ್ಲಿ ಅಂತ ಯಾಕೆ ಬಯಸಬಾರ್ದು? ಈ ನಿಯಮದ ಪ್ರಕಾರ ನಾವ್ ಏನ್ ಯೋಚನೆ ಮಾಡ್ತೀವೋ ಅದೇ ನಮಗೆ ಸಿಗುತ್ತೆ ಅನ್ನೋದಾದ್ರೆ ನಾವು ಹೆಚ್ಚು ಒಳ್ಳೆ ಯೋಚನೆ ಮತ್ತೆ ಸಕಾರಾತ್ಮಕ ಯೋಚನೆ ಮಾಡಿದ್ರೆ ನಮಗೆ ಅದರ ಪ್ರಕಾರನೇ ನಮ್ಮ ಕೆಲಸಗಳು ಕೂಡ ಕರೆಕ್ಟ್ ಆಗಿ ನಡೆಯುತ್ತೆ ಮತ್ತೆ ಫಲ ಕೂಡ ನಮಗೂ ಬೇಕಾಗಿರೋದೇ ಸಿಗುತ್ತೆ. ಹಾಗಾಗಿ ನಮಗೇನ್ ಬೇಕೋ ಆ ವಿಷಯವನ್ನ ನಾವು ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಮನನ ಮಾಡ್ತಿದ್ರೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಸಮಯ ಬಂದಾಗ ಆಕರ್ಷಣೆಯ ನಿಯಮದ ಪ್ರಕಾರ ನಮಗೆ ಏನ್ ಬೇಕು ಅಂತ ನಾವು ಅನ್ಕೊಂಡಿರ್ತೀವೋ ಅದು ನಮಗೆ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ, ಕಥೆಯಲ್ಲಿನ ಹುಡುಗರ ಹಾಗೆ. 8ನೇ ನಿಯಮ, ಶಕ್ತಿಯ ಪರಿವರ್ತನೆಯ ನಿಯಮ, ದ ಲಾ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಎನರ್ಜಿ. ನಮ್ಗೆಲ್ರಿಗೂ ಗೊತ್ತು ಎಲ್ಲಾ ಜೀವಿಗಳಲ್ಲೂ ಶಕ್ತಿಯ ಭಂಡಾರ ಇರುತ್ತೆ ಅಂತ. ನಾವು ನಮ್ಮ ಶರೀರ ಹಾಗೂ ಈಗಿನ ಮನಸ್ಥಿತಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಾವು ನಮ್ಮಲ್ಲಿ ಎಂತ ಶಕ್ತಿ ಪ್ರಭಾವ ಬೀರ್ತಿದೆ ಅನ್ನೋದನ್ನ ತಿಳ್ಕೊಬಹುದು. ಅದು ಸಕಾರಾತ್ಮಕನ ಇಲ್ಲ ನಕಾರಾತ್ಮಕನ ಅಂತ. ನಮಗ್ ತುಂಬಾ ಸಲ ಫೀಲ್ ಆಗಿರುತ್ತೆ ನಾವ್ಯಾರಾದ್ರೂ ನಕಾರಾತ್ಮಕ ವ್ಯಕ್ತಿ ಜೊತೆ ಕೂತಿದ್ರೆ ಅವರ ನಕಾರಾತ್ಮಕ ಭಾವನೆಗಳೇ ನಮ್ಮಲ್ಲೂ ಸ್ಥಾನಾಂತರ ಆಗ್ತಿದೆ ಅಂತ. ಅಂತವ್ರ ಜೊತೆ ಇರೋದ್ರಿಂದ ಅಂತವರ ಮಾತಿಂದ ನಮ್ಮ ಮನಸ್ಥಿತಿ ಮೇಲೆ ನಾವ್ ಯಾರ ಜೊತೆ ಇರ್ತೀವೋ ಅವರ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಶಕ್ತಿಗಳೇ ನಮ್ಮ ಕಡೆ ಕೂಡ ಆಕರ್ಷಿತವಾಗಿ ನಮ್ಮನ್ನು ಅವ್ರ ಹಾಗೆ ಯೋಚನೆ ಮಾಡೋ ಕಡೆ ಪ್ರೇರೇಪಿಸುತ್ತೆ. ಹಾಗಾಗಿ
ನಮ್ಮಲ್ಲಿ ಮತ್ತೆ ನಮ್ಮ ಜೊತೆ ಇರೋರಲ್ಲಿ ಯಾವ ಶಕ್ತಿಯ ಸಂಚಾರ ಇದೆ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಆ ನಂತರ ನಮ್ಮನ್ನು ನಾವು ಶಾಂತ ಹಾಗೂ ಸ್ಥಿರವಾಗಿ ಇಡೋದಕ್ಕೆ ಪ್ರಯತ್ನ ಪಡಬೇಕು. ಯಾಕಂದ್ರೆ ಶಾಂತಿ ಮತ್ತು ಸ್ಥಿರತೆ ನಮ್ಮ ಕಡೆ ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಣೆ ಮಾಡುತ್ತೆ. ನಮ್ಮಲ್ಲಿ ಎಲ್ಲ ಒಳ್ಳೇದಾಗುತ್ತೆ ಅಥವಾ ಎಲ್ಲ ಒಳ್ಳೆಯದೇ ಆಗ್ತಿದೆ ಅನ್ನೋ ಸಕಾರಾತ್ಮಕ ಭಾವನೆಗಳನ್ನು ಬೆಳೆಸ್ಕೊಳ್ಳೋದು ತುಂಬಾ ಒಳ್ಳೆಯದು. ಸಕಾರಾತ್ಮಕ ವಿಶ್ವಾಸ ಕೂಡ ಒಂದು ರೀತಿಯ ಶಕ್ತಿಯೇ ಆಗಿರುತ್ತೆ. ಈ ನಿಯಮದ ಪ್ರಕಾರ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿ ಒಬ್ಬರಿಂದ ಒಬ್ಬರಿಗೆ ಸ್ಥಾನಾಂತರ ಆಗುತ್ತೆ. ಹಾಗಾಗಿ ನಮ್ಮ ಜೊತೆ ಇರೋ ಜೊತೆಗಾರರು ಎಂಥವರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹುಮುಖ್ಯ ಆಗುತ್ತೆ. 9ನೇ ನಿಯಮ ಸಾಪೇಕ್ಷತೆಯ ನಿಯಮ, ದ ಲಾ ಆಫ್ ರಿಲೇಟಿವಿಟಿ. ಈ ನಿಯಮದ ಪ್ರಕಾರ ಬ್ರಹ್ಮಾಂಡದಲ್ಲಿ ಯಾವುದು ಕೆಟ್ಟದ್ದು ಅಥವಾ ಒಳ್ಳೆಯದು ಅನ್ನೋದಿಲ್ಲ, ಅಥವಾ ಕೆಟ್ಟವರು ಅಥವಾ ಒಳ್ಳೆಯವರು ಅನ್ನೋರಿಲ್ಲ. ಯಾಕಂದ್ರೆ ಬ್ರಹ್ಮಾಂಡದಲ್ಲಿ ಎಲ್ಲವೂ ಸಮಾನರೇ. ಆದರೆ ನಾವು ಅವ್ರ ಕಡೆ ನೋಡೋ ದೃಷ್ಟಿಯ ಮೇಲೆ ಮುಂದೆ ಇರೋರು ಒಳ್ಳೆಯವರ ಅಥವಾ ಕೆಟ್ಟವರು ಅನ್ನೋದು ಅವಲಂಬಿತ ಆಗಿರುತ್ತೆ. ಈಗ ನೋಡಿ, ನಮ್ಮ ದೃಷ್ಟಿಯಲ್ಲಿ ಯಾರಾದರೂ ಒಬ್ರು ಕೆಟ್ಟವರಾಗಿದ್ರೆ ಅವರು ಅವರ ಆಪ್ತರಿಗೆ ಒಳ್ಳೆಯವರೇ ಆಗಿರ್ತಾರೆ. ಈಗ ಹೇಳಿ, ಅವರು ನಮಗೆ ಕೆಟ್ಟದ್ ಮಾಡಿದ್ರು ಅಂತ ಅವರು ಕೆಟ್ಟವರ, ಅಥವಾ ಬೇರೆಯವರಿಗೆ ಒಳ್ಳೇದ್ ಮಾಡಿದ್ರು ಅಂತ ಒಳ್ಳೆಯವರ? ಬ್ರಹ್ಮಾಂಡದಲ್ಲಿ ಒಳ್ಳೇದು ಕೆಟ್ಟದು ಅನ್ನೋದು ನಮ್ಮ ಕೆಲಸದ ಮೇಲಲ್ಲ, ನಮ್ಮ ದೃಷ್ಟಿಕೋನದ ಮೇಲೆ ಅವಲಂಬನೆ ಆಗಿರುತ್ತೆ. ನಾವು ಮಾಡೋ ಕೆಲಸ ಕೆಲವರಿಗೆ ಒಳ್ಳೇದು ಅಂತ ಕಂಡ್ರೆ ಇನ್ನು ಕೆಲವರಿಗೆ ಕೆಟ್ಟದಾಗಿ ಕಾಣ್ಬೋದು. ಹಾಗಾಗಿ ಬ್ರಹ್ಮಾಂಡದಲ್ಲಿ ಯಾವ ಕೆಲಸನೂ ಕೆಟ್ಟದ್ದು ಅಂತಿರಲ್ಲ, ಹಾಗೆ ಯಾವ ಕೆಲಸನೂ ಒಳ್ಳೇದು ಅಂತಾನೂ ಇರಲ್ಲ. ಎಲ್ಲ ಅವ್ರವ್ರು ನೋಡೋ ದೃಷ್ಟಿಕೋನದ ಮೇಲೆ ನಿಂತಿರುತ್ತೆ. ಎಲ್ಲರ ದೃಷ್ಟಿಕೋನ ಒಂದು ಮಟ್ಟಕ್ಕೆ ಒಂದೇ ರೀತಿ ಇರುತ್ತೆ. ಆದ್ರೆ ಯಾವಾಗ ನಾವು ಬೇರೆಯವರ ಜೊತೆ ಒಬ್ರನ್ನೊಬ್ರು ಹೋಲಿಕೆ ಮಾಡ್ಕೋತೀವೋ ಆಗ ಬೇರೆಯವರ ಕಡೆ ನಮ್ಮ ದೃಷ್ಟಿಕೋನ ಬದಲಾಗ್ಬಿಡುತ್ತೆ. ಮನುಷ್ಯ ಬೇರೆಯವರಿಗಿಂತ ತಾನು ಉತ್ತಮ ಅನ್ಕೋತಾನೆ. ಆದ್ರೆ ಬ್ರಹ್ಮಾಂಡದಲ್ಲಿ ಯಾರು ಕೂಡ ಮೇಲು ಕೀಳು ಅನ್ನೋದಿರಲ್ಲ, ಎಲ್ಲ ಸಮಾನರೇ. ಆದ್ರೆ ಕೆಲವರು ಮಾತ್ರ ಎಲ್ಲರಲ್ಲೂ ಉತ್ತಮರು ಯಾಕಾಗ್ಬಿಡ್ತಾರೆ ಅಂದ್ರೆ ಅವರ ಆಸಕ್ತಿ, ಅವರು ಇಷ್ಟಪಡೋ ವಿಷಯಗಳಲ್ಲಿ ಬೇರೆಯವರಿಗಿಂತ ಹೆಚ್ಚಿರೋದ್ರಿಂದ, ಮತ್ತೆ ಅವರಿಗೆ ಆ ಕೆಲಸವನ್ನ ಸರಿಯಾಗಿ ಮಾಡೋ ವಿಧಾನ ಕೂಡ ಗೊತ್ತಿರುತ್ತೆ. ಹಾಗಾಗಿ ಕೆಲವರು ಎಲ್ಲರಲ್ಲೂ ಉತ್ತಮರಾಗ್ಬಿಡ್ತಾರೆ. ನಾವು ಸಹ ನಾವು ಇಷ್ಟಪಡೋ ವಿಷಯವನ್ನ ಸರಿಯಾಗಿ ಮಾಡೋ ವಿಧಾನವನ್ನ ಹುಡುಕೊಂಡ್ರೆ ನಾವು ಕೂಡ ಉತ್ತಮರಾಗಬಹುದು. ಹೋಲಿಕೆ ಮಾಡ್ಕೊಳ್ಳೋದ್ರಿಂದ ಮುಂದೆ ಇರೋರು ಆಟೋಮೆಟಿಕ್ ಆಗಿ ನಮ್ಮ ದೃಷ್ಟಿಯಲ್ಲಿ ಕೆಟ್ಟವರಾಗ್ಬಿಡ್ತಾರೆ. ಮತ್ತೆ ಅದರಿಂದ ಮನಸ್ಸಲ್ಲಿ ಅಶಾಂತಿ ಮತ್ತೆ ಉದಾಸೀನತೆ ಉಂಟಾಗುತ್ತೆ. ಹಾಗಾಗಿ ನಾವು ಬೇರೆಯವರನ್ನ ನಮ್ಮ ಜೊತೆ ಹೋಲಿಕೆ ಮಾಡ್ಕೊಳ್ಳೋ ಬದಲು ನಮ್ಮ ಕೆಲಸವನ್ನ ಇನ್ನೂ ಅಚ್ಚುಕಟ್ಟಾಗಿ ಮಾಡೋದನ್ನ ರೂಢಿ ಮಾಡ್ಕೊಂಡ್ರೆ ನಮಗೆ ಬೇರೆಯವರ ಚಿಂತೆ ಮಾಡೋ ಅವಶ್ಯಕತೆನೇ ಬೀಳೋದಿಲ್ಲ. ನಾವೆಲ್ಲಾದ್ರೂ ನಕಾರಾತ್ಮಕತೆಯಿಂದ ಸುತ್ತುವರೆದಿದ್ರೆ ಅದು ಕೂಡ ಬ್ರಹ್ಮಾಂಡದ ನಿಯಮಗಳಲ್ಲೇ ಬರುತ್ತೆ. ಯಾಕಂದ್ರೆ ಆ ನಕಾರಾತ್ಮಕತೆಯಿಂದ ಬ್ರಹ್ಮಾಂಡ ನಮಗೇನೋ ಕಲ್ಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ನಾವೆಲ್ಲಾದ್ರೂ ಆ ನಕಾರಾತ್ಮಕತೆಯಲ್ಲಿ ಬ್ರಹ್ಮಾಂಡ ನಮ್ಗೆ ಏನ್ ಕಲ್ಸೋದಕ್ಕೆ ಪ್ರಯತ್ನ ಪಡ್ತಿದೆ ಅನ್ನೋದನ್ನ ತಿಳ್ಕೊಂಡ್ರೆ ನಾವು ಆ ನಕಾರಾತ್ಮಕತೆಯಿಂದ ಬೇಗ ಹೊರಗಡೆ ಬರ್ಬೋದು. ಹಾಗಾಗಿ ಬ್ರಹ್ಮಾಂಡದಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದೂ ಇಲ್ಲ, ಎಲ್ಲ ಸಮಾನವಾಗಿ ಇರುತ್ತೆ. 10ನೇ ನಿಯಮ ಲಯದ ನಿಯಮ, ದ ಲಾ ಆಫ್ ರಿದಮ್. ಪ್ರತಿ ವ್ಯಕ್ತಿ ಕೂಡ ಅವನ ಜೀವನ ಒಂದು ಲಯದಲ್ಲಿ ಒಂದೇ ತರ ಚಲಿಸ್ಲಿ ಅಂತ ಆಶಯ ಪಡ್ತಾನೆ. ನಮ್ ಜೀವನ ಈಗ ಹೇಗಿದೆಯೋ ಹಾಗೆ ಮುಂದೆ ಸಾಗ್ಲಪ್ಪ ಅಂತ ಆಸೆ ಪಡ್ತಾನೆ. ಆದ್ರೆ ಹೀಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಏರುಪೇರು ಅನ್ನೋದು ಪ್ರಾಕೃತಿಕವಾಗಿ ಬಂದಿರೋದು. ಜಗತ್ತಿನ ಮಾಯೆ ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಆವರಿಸ್ಕೊಳ್ಳುತ್ತೆ. ನಾವು ಬೇರೆಯವರ ವಿಷಯದಲ್ಲಿ ಮನಸ್ಸಲ್ಲಿ ಒಳ್ಳೇದು ಅಥವಾ ಕೆಟ್ಟದನ್ನ ಯೋಚನೆ ಮಾಡ್ತಿದ್ರೆ ಆಗ ಅದು ಒಂದು ರೀತಿಯ ಕಂಪನ ಅಥವಾ ತರಂಗ ಸೃಷ್ಟಿ ಮಾಡುತ್ತೆ. ಆ ತರಂಗಗಳು ನಾವು ಯೋಚನೆ ಮಾಡ್ತಿರೋ ವಿಷಯವನ್ನ ಸಂದೇಶದ ರೂಪದಲ್ಲಿ ಬ್ರಹ್ಮಾಂಡಕ್ಕೆ ಹೇಳುತ್ತೆ. ಅದರಿಂದ ಬ್ರಹ್ಮಾಂಡ ಪರಿಹಾರದ ನಿಯಮದ ಪ್ರಕಾರ ಅದು ನಮಗೆ ಫಲ ನೀಡುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಒಳ್ಳೆ ಒಳ್ಳೆ ವಿಚಾರಗಳನ್ನ ತಮ್ಮಲ್ಲಿ ಯೋಚನೆ ಮಾಡೋ ಪ್ರಯತ್ನ ಪಡಬೇಕು. ಮತ್ತೆ ಜೀವನದಲ್ಲಿ ಸುಖ ಆಗ್ಲಿ ದುಃಖ ಆಗ್ಲಿ ಒಂದೇ ತರ ಇರಲ್ಲ. ಜೀವನದ ಎಲ್ಲಾ ಘಟನೆಗಳು ಮೇಲು ಕೆಳಗೆ ಆಗ್ತಾನೆ ಇರುತ್ತೆ. ಇದನ್ನೇ ಲಯದ ನಿಯಮ ಬಿಂಬಿಸೋದು. 11ನೇ ನಿಯಮ ಧ್ರುವೀಯತೆಯ ನಿಯಮ, ದ ಲಾ ಆಫ್ ಪೊಲಾರಿಟಿ. ಈ ನಿಯಮದ ಪ್ರಕಾರ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದರ ವಿರುದ್ಧವಾದದ್ದು ಕೂಡ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅಂದ್ರೆ ಆಕಾಶ ಇದ್ರೆ ಭೂಮಿನೂ ಇರುತ್ತೆ, ಕತ್ಲೆ ಇದ್ರೆ ಬೆಳಕು ಇರುತ್ತೆ, ಹುಟ್ಟು ಅನ್ನೋದಿದ್ರೆ ಸಾವು ಇರುತ್ತೆ, ಸರಿ ಅಂತ ಇದ್ರೆ ತಪ್ಪು ಕೂಡ ಇರುತ್ತೆ. ಹೀಗೆ ಎಲ್ಲ ವಿಷಯಕ್ಕೂ ಒಂದಲ್ಲ ಒಂದು ವಿರುದ್ಧವಾದದ್ದು ಇದ್ದೇ ಇರುತ್ತೆ. ಹೀಗ್ಯಾಕಂದ್ರೆ ಜೀವನದಲ್ಲಿ ನಮಗೆಲ್ಲ ಒಳ್ಳೇದೇ ಸಿಕ್ಕಿದ್ರೆ ಕಾಲ ಕಳೆದಂತೆ ನಮಗೆ ಆ ಒಳ್ಳೆತನದ ಮಹತ್ವ ಮರೆತೋಗಿ ಇದು ಒಂದ್ ಜೀವನನ ಅನ್ನೋ ಭಾವನೆ ಬಂದ್ಬಿಡುತ್ತೆ. ಇಲ್ಲ ಬರೀ ದುಃಖನೇ ಬರ್ತಿದ್ರು ಅಷ್ಟೇ ಜೀವಿಗಳು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಸುಖದಲ್ಲಿ ದುಃಖ ಅಥವಾ ದುಃಖದಲ್ಲಿ ಸುಖ ಬರೋದು ನಮ್ಮ ಜೀವನದಲ್ಲಿ ಅವುಗಳ ಮಹತ್ವವನ್ನ ತಿಳಿಸಿ ನಮಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಅರಿವು ಮಾಡಿಸೋದಕ್ಕೆ. ನಮ್ಮ ತಪ್ಪುಗಳನ್ನ ತಿಳ್ಕೊಂಡು ಎಲ್ಲಾ ಪರಿಸ್ಥಿತಿ, ವಸ್ತು ಹಾಗೂ ವ್ಯಕ್ತಿಗಳ ಮಹತ್ವವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಮಗಿಷ್ಟವಾದ ದಾರಿಯಲ್ಲಿ ಮುಂದೆ ಸಾಗ್ಲಿ ಅಂತ ಈ ಬೆಳಕಿದ್ರೆ ಕತ್ಲು ಸಹ ಇರುತ್ತೆ, ಸುಖ ಇದ್ರೆ ದುಃಖನೂ ಇರುತ್ತೆ ಅನ್ನೋ ವಿರುದ್ಧತೆ ಇರೋದು. ಈ ಧ್ರುವೀಯತೆಯ ನಿಯಮವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಡೆಯೋ ಎಲ್ಲಾ ಘಟನೆಗಳಲ್ಲೂ ನಮಗೆ ಒಂದಲ್ಲ ಒಂದು ಕಲಿಕೆಯ ವಿಚಾರಗಳು ಸಿಕ್ಕೇ ಸಿಗುತ್ತೆ. ಅದರಿಂದ ನಾವು ನಮ್ಮ ಜೀವನವನ್ನ ಇನ್ನೂ ಉತ್ತಮವಾಗಿ ರೂಪಿಸ್ಕೋಬಹುದು. ಕೊನೆಯ ನಿಯಮ ಲಿಂಗದ ನಿಯಮ, ದ ಲಾ ಆಫ್ ಜೆಂಡರ್.
ಲಿಂಗದ ನಿಯಮ ಈ ಬ್ರಹ್ಮಾಂಡದ ಅನುಶಾಸನ ಮತ್ತೆ ಎಲ್ಲದರಲ್ಲೂ ಏಕತೆಯನ್ನ ತೋರಿಸುತ್ತೆ. ಈ ಪೂರ್ತಿ ಸೃಷ್ಟಿ ಪುಲ್ಲಿಂಗ ಹಾಗೂ ಸ್ತ್ರೀಲಿಂಗದ ತಾಳಮೇಳದಿಂದ ರಚಿತವಾಗಿದೆ. ಈ ಬ್ರಹ್ಮಾಂಡದ ಎಲ್ಲಾ ಜೀವಂತ ವಸ್ತುಗಳಲ್ಲೂ ಎರಡು ಅಂಶಗಳಿದೆ. ಅದರಲ್ಲಿ ಒಂದು ನರ, ಇನ್ನೊಂದು ನಾರಿ. ಬ್ರಹ್ಮಾಂಡ ಮತ್ತೆ ಜೀವಿಗಳ ಜೀವನವನ್ನ ಸರಿಯಾಗಿ ಮುಂದೆ ಸಾಗಿಸೋದಕ್ಕೆ ಇವರಿಬ್ಬರ ಮಧ್ಯದಲ್ಲಿ ಸಮಾನ ಅಧಿಕಾರ ಇರೋದು ಅನಿವಾರ್ಯ. ಈ ಏಕತೆ ಇದ್ದಾಗ ಮಾತ್ರ ಸೃಷ್ಟಿಯಲ್ಲಿ ಶಾಂತಿ, ಪ್ರಗತಿ ಮತ್ತೆ ಸಮೃದ್ಧಿಯ ಅನುಭವ ಮಾಡೋದಕ್ಕೆ ಸಾಧ್ಯ ಆಗೋದು. ಬ್ರಹ್ಮಾಂಡದ ಈ 12 ನಿಯಮಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವುಗಳನ್ನ ಪಾಲನೆ ಮಾಡೋದ್ರಿಂದ ನಾವು ಒಂದು ಸಮೃದ್ಧ ಜೀವನವನ್ನ ನಡೆಸಬಹುದು. ಈ ನಿಯಮಗಳ ಮೂಲಕ ನಾವು ಇನ್ನೂ ಉತ್ತಮವಾದ ದಾರಿಯಲ್ಲಿ ನಮ್ಮನ್ನ ನಾವು ಈ ಬ್ರಹ್ಮಾಂಡದ ಜೊತೆ ಜೋಡಣೆ ಮಾಡ್ಕೋಬಹುದು ಮತ್ತೆ ಸರಿಯಾದ ದಾರಿಯಲ್ಲಿ ಸಫಲತೆಯನ್ನ ಕಂಡುಕೋಬಹುದು. ಈ ನಿಯಮಗಳ ಬಗ್ಗೆ ನಮ್ಮ ಮನಸ್ಸಲ್ಲಿ ಯಾವುದೇ ತರಹದ ಸಂದೇಹ ಇಲ್ಲದೆ ಇದ್ದಾಗ ನಡೀತಿರೋ ಎಲ್ಲಾ ಘಟನೆಗಳ ಹಿಂದೆ ಈ ಬ್ರಹ್ಮಾಂಡದ ನಿಯಮಗಳು ಹಾಗೂ ನಮ್ಮ ಕರ್ಮಗಳ ಫಲನೇ ಇರೋದು ಅಂತ ನಮಗೆ ಯಾವಾಗ ಅರಿವಾಗುತ್ತೋ ಆಗ್ಲಿಂದ ನಮ್ಮ ಜೀವನದಲ್ಲಿ ಈ ಬ್ರಹ್ಮಾಂಡದ ಸೂಚನೆಗಳು, ಆಗು ಹೋಗುಗಳು ಎಲ್ಲ ಸರಿಯಾಗಿ ನಮಗೆ ಅರ್ಥವಾಗ್ತಾ ಎಲ್ಲಾ ಘಟನೆಗಳಲ್ಲೂ ಒಂದಲ್ಲ ಒಂದು ಅವಕಾಶ ಅಥವಾ ಮುಂದಿನ ಸೂಚನೆಗಳು ಸಿಗುತ್ತೆ. ಮತ್ತೆ ಅದರಿಂದ ನಮ್ಮ ಜೀವನ ನಾವು ಊಹಿಸೋದಕ್ಕೂ ಆಗದೆ ಇರುವಂತಹ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಮಲ್ಲಿ ತಾಳ್ಮೆ ಹಾಗೂ ಏನಾದರೂ ಒಳ್ಳೇದ್ ಕಲಿಬೇಕು ಅನ್ನೋ ಆಸಕ್ತಿ ಹೆಚ್ಚಿದೆ ಅಂತ ಅರ್ಥ. ತಾಳ್ಮೆ ಅಥವಾ ಕಾಯುವ ಸಾಮರ್ಥ್ಯ ಎಲ್ಲರಲ್ಲೂ ಇರಲ್ಲ. ಇವುಗಳನ್ನ ಬ್ರಹ್ಮಾಂಡ ನಿಮಗೆ ಮಾತ್ರ ಕೊಟ್ಟಿರುವಂತಹ ಒಂದು ಅಮೂಲ್ಯವಾದ ಉಡುಗೊರೆ ಅಂತ ಅನ್ಕೊಳ್ಳಿ. ಇದನ್ನ ಹೀಗೆ ಮುಂದುವರಿಸ್ತಾ ಹೋಗಿ. ಬ್ರಹ್ಮಾಂಡದ ನಿಯಮಗಳ ಪ್ರಕಾರ ನಮ್ಮಲ್ಲಿ ಯಾವ ಗುಣಗಳು ಹೆಚ್ಚಿರುತ್ತೋ ಅವು ಇನ್ನೂ ಹೆಚ್ಚಾಗ್ತಾ ಹೋಗಿ ಬ್ರಹ್ಮಾಂಡದ ಕಡೆಯಿಂದ ನಮ್ಮ ಜೀವನ ಇನ್ನೂ ಉತ್ತಮವಾಗಿ ಬೆಳೆದು ನಿಲ್ಲೋದ್ರಲ್ಲಿ ಸಂದೇಹನೇ ಇರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಮರಿದೇ ಒಂದು ಲೈಕ್ ಮಾಡಿ. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ಅಂಡ್ ವ್ಯಾಲ್ಯೂಯಬಲ್ ವಿಡಿಯೋಗಳು ನಿಮಗೆ ಇನ್ನಷ್ಟು ಬೇಕು ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.